ಪ್ರೀತಿಯುಳ್ಳ ಆತ್ಮೀಯ ಸಹೋದರ ಸಹೋದರಿಯರೇ, ತಿರುಗಿ ದೇವರು ಕೃಪೆಯಿಂದ ಕೊಟ್ಟಂತ ಈ ಪವಿತ್ರ ದಿನದ ಬೆಳಗಿನ ಜಾವದಲ್ಲಿ ಕರ್ತನನ್ನು ಆರಾಧಿಸುವ ಹಾಗೆ ದೇವರ ಸನ್ನಿಧಾನದಲ್ಲಿ ನಾವು ತಲೆಬಾಗಿಸೋಣ. ಆರಂಭ ಮಾಡೋಣ. ನೋಡಿರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ನಾವು ಸಂಗೀತಗಳಲ್ಲಿ 205ನೆಯ ಸಂಗೀತದ ಮೊದಲಿನ 3 ಚರಣಗಳನ್ನು ಹಾಡೋಣ. ಸಂಗೀತ 205 ಪ್ರಾರಂಭದ 3 ಚರಣಗಳು. ನಿನ್ನ ಹೊರತು ಇರಲಾರೆ ಪ್ರಾಣ ಪ್ರಿಯ ಯೇಸುವೆ. ನಿನ್ನ ಹೊರತು ಇರಲಾರೆ ಪ್ರಾಣ ಪ್ರಿಯ ಯೇಸುವೆ. ನಿನ್ನ ಮೂಲ್ಯ ರಕ್ತಧಾರೆ ಜೀವ ಕೊಟ್ಟಿತೆ ನನಗೆ. ಕ್ಷಣ ಹೊತ್ತು ನಿನ್ನ ಐಕ್ಯ ನಂಗೆ ತಪ್ಪಿ ಹೋದರೆ. ಪ್ರಾಣಕ್ಕಿಲ್ಲ ನಿಜ ಸೌಖ್ಯ, ದುಃಖ ಕ್ರಾಂತಾಣದುವೆ. ನಿನ್ನ ಹೊತ್ತು ಗೆಲ್ಲಲಾರೆ ನನ್ನಿಲ್ಲ ತ್ರಾಣವು. ಏದೆ ಕೊಟ್ಟು ನಿಲ್ಲಲಾರೆ ಶತ್ರು ಮೇಲೆ ಬೀಳಲು. ನನ್ನ ಹಾಳೆ ದುಸ್ವಭಾವ ಪೂರ ನನ್ನ ಗೆಲ್ಲಿತು. ಭ್ರಷ್ಟ ಮಾಡಿ ನನ್ನ ಜೀವ ನಿಂಗೆ ದೂರ ಮಾಡಿತು. ನಿನ್ನ ಹೊತ್ತು ಕೊಡಲಾರೆ ಇಷ್ಟ ಫಲ ನಿನಗೆ. ಇಲ್ಲದಿದ್ರೆ ಆತ್ಮಧಾರೆ ನನ್ನ ಆತ್ಮದೊಳಗೆ. ನನ್ನಲ್ಲಿಲ್ಲ ಸತ್ವತ್ರಾಣ ಆತ್ಮ ಜೀವ ಬೆಳಕು. ನೀನೇ ಇದ್ದು ನನ್ನ ಪ್ರಾಣ ಪುನರ್ಜೀವ ಪಡಿಸು. ನಾವು ದೇವರನ್ನು ಆರಾಧಿಸುವ ಹಾಗೆ ಆರಾಧನಾ ಕ್ರಮ ಪುಟಗಳ ಸಂಖ್ಯೆ 123 ಅನುಸರಿಸೋಣ. ಆರಾಧನಾ ಕ್ರಮ ಪುಟಗಳ ಸಂಖ್ಯೆ 123. ದೇವರನ್ನು ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಒಳ್ಳೆಯವನು, ಆತನ ಕೃಪೆಯು ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನ ಯಜ್ಞ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧಾಸ್ತವು ನಿರ್ಮಲ ಮನಸ್ಸುವವನಾಗಿದ್ದಾನೆ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ
ಆತನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ಹೌದು, ನಾವು ತಿಳಿದು ತಿಳಿಯದೆಯೂ ಆತನಿಗೆ ವಿರುದ್ಧವಾಗಿ ನಡೆಯುತ್ತಾ ಬಂದಿದ್ದೇವೆ. ಆತನ ಸನ್ಮಾರ್ಗವನ್ನು ಬಿಟ್ಟು ಅಲುಗಾಡಿದ್ದೇವೆ. ಆತನು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯದೆ ನಮ್ಮ ಇಷ್ಟಾನುಸಾರವೇ ನಡೆಯುತ್ತಾ ಬಂದಿದ್ದೇವೆ. ದೇವರ ಸೃಷ್ಟಿಯನ್ನ ಅಲ್ಲಗಳೆದಿದ್ದೇವೆ. ಸಹೋದರ ಸಹೋದರಿಯರನ್ನ ಪ್ರೀತಿಸುವಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ಗುರು ಹಿರಿಯರನ್ನ ಸನ್ಮಾನಿಸುವಲ್ಲಿ ನಾವು ಸೋತು ಹೋಗಿದ್ದೇವೆ. ಹೀಗೆ ನಾವು ಮಾಡಿದಂತಹ ಪ್ರತಿಯೊಂದು ತಪ್ಪು ಅಪರಾಧಗಳನ್ನ ನೆನಪಿಸಿಕೊಂಡವರಾಗಿ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನ ದೇವರ ಮುಂದೆ ಅರಿಕೆ ಮಾಡೋಣ. ಆರಾಧನಾ ಕ್ರಮಪುಟಗಳ ಸಂಖ್ಯೆ 107ರಲ್ಲಿರುವಂತಹ ಪಾಪದ ನಿವೇದನೆಗಳನ್ನ ನಾವು ಆಲಿಸೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಆರಾಧನಾ ಕ್ರಮಪುಟಗಳ ಸಂಖ್ಯೆ 126 ಅನುಸರಿಸಿ ಮೊದಲನೆಯ ಪಾಪದರಿಕೆಯನ್ನ ಒಟ್ಟಾಗಿ ಆರೈಕೆ ಮಾಡೋಣ. ಆರಾಧನಾ ಕ್ರಮಪುಟಗಳ ಸಂಖ್ಯೆ 126. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿ ಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಗಳನ್ನೆಲ್ಲ ಆಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು, ಸಹಾಯಕನಾಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರು ನಮ್ಮ ಜೀವಿತಗಳಲ್ಲಿ ಮಹೋಪಕಾರಗಳನ್ನ ಮಾಡುತ್ತಲೇ ಬಂದಿದ್ದಾನೆ. ನಾವು ಎಷ್ಟು ಆತನ ಸನ್ಮಾರ್ಗವನ್ನು ಬಿಟ್ಟು ಬೇರೆ ನಡೆದಾಗಲೂ ಕೂಡ ಆತನು ತನ್ನ ನಂಬಿಗಸ್ತಿಕೆಯಿಂದ, ಪ್ರೀತಿಯಿಂದ ತನ್ನ ಸನ್ಮಾರ್ಗದಲ್ಲಿಯೇ ನಡೆಸುತ್ತಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಆಶೀರ್ವದಿಸುತ್ತಾ ಬಂದಿದ್ದಾನೆ. ಹಾಗಾಗಿ ನಮ್ಮ ತ್ರೈಕ ದೇವರನ್ನ ಸ್ತುತಿಸುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ನಮ್ಮ ಸುತ್ತಮುತ್ತಲು ಎಷ್ಟೋ ಅಹಿತಕರ ಘಟನೆಗಳು ನಡೆದಾಗ್ಯೂ ಕೂಡ ದೇವರು ನಮ್ಮನ್ನು ಕೈ ಬಿಡದೆ ತನ್ನ ಸ್ವಹಸ್ತದಿಂದ ನಮ್ಮನ್ನು ಮುನ್ನಡೆಸುತ್ತಾ ಬಂದಿದ್ದಾನೆ. ಹಾಗಾಗಿ ಆತನು ಮಾಡಿದಂತಹ ಉಪಕಾರಗಳನ್ನ ನೆನೆಸುತ್ತಾ ಆರಾಧನಾ ಕ್ರಮಪುಟಗಳ ಸಂಖ್ಯೆ 120 ಅನುಸರಿಸಿ ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ಆರಾಧನಾ ಕ್ರಮಪುಟಗಳ ಸಂಖ್ಯೆ 120.
ಸರ್ವಶಕ್ತನಾದ ದೇವರೇ, ಎಲ್ಲಾ ಮೇಲುಗಳಿಗೆ ಮೂಲ ಕರ್ತನೆ, ನೀನು ಎಲ್ಲಾ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನ ಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನುಂಟು ಮಾಡಿ ಸಾಕಿ ಸಲ್ಲಿದ್ದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕ ರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನಗಳಿಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತನಿಗೆ ಸದಾ ಕಾಲವು ಮಾನ ಪ್ರಭಾವಗಳಿರಲಿ. ಆಮೇನ್. ಈಗ ಈ ದಿವಸಕ್ಕೆ ನೇಮಕವಾದಂತಹ ಹಳೆ ಒಡಂಬಡಿಕೆಯ ವೇದ ಪಾರಾಯಣವನ್ನು ಆಲಿಸೋಣ. ಈ ದಿನಕ್ಕೆ ನೇಮಕವಾದ ಹಳೆ ಒಡಂಬಡಿಕೆಯ ವೇದವಾಕ್ಯವು ವಿಮೋಚನಾ ಕಾಂಡ 40ನೇ ಅಧ್ಯಾಯ ವಚನಗಳು 34ರಿಂದ 38ರವರೆಗೆ. ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ ಅಧ್ಯಾಯ 40 ವಚನಗಳು 34ರಿಂದ 38ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಇಸ್ರಾಯೇಲರು ಮುಂದೆ ಪ್ರಯಾಣ ಮಾಡುವರು. ಆ ಮೇಘವು ಬಿಡದೇ ಇರುವಾಗ ಅದು ಬಿಡುವ ತನಕ ಪ್ರಯಾಣ ಮಾಡದೇ ಇರುವರು. ಇಸ್ರಾಯೇಲರ ಎಲ್ಲಾ ಪ್ರಯಾಣಗಳಲ್ಲಿಯೂ ಅವರ ಕಣ್ಣು ಮುಂದೆ ಹಗಲು ಹೊತ್ತಿನಲ್ಲಿ ಯೆಹೋವನ ಮೇಘವು ಗುಡಾರದ ಮೇಲೆ ಇತ್ತು. ರಾತ್ರಿಯ ವೇಳೆಯಲ್ಲಿ ಆ ಮೇಘದೊಳಗೆ ಅಗ್ನಿಯು ಪ್ರಕಾಶಿಸುತ್ತಿತ್ತು ಎಂಬುವಂಥದ್ದೇ. ನಾವೀಗ ಉತ್ತರ ಪ್ರತ್ಯುತ್ತರಕ್ಕಾಗಿ ದಾವೀದನ ಕೀರ್ತನೆಗಳ ಸಂಗ್ರಹ 23ರಲ್ಲಿ ಓದಿಕೊಳ್ಳೋಣ. ಉತ್ತರ ಪ್ರತ್ಯುತ್ತರಕ್ಕಾಗಿ ದಾವೀದನ ಕೀರ್ತನೆಗಳ ಸಂಗ್ರಹ 23 ವಚನ 1ರಿಂದ 6ರವರೆಗೆ ಕೊನೆಯ ವಚನವನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಿನ ಕಡೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿಲ್ಲದ ಕೇಡಿಗೆ ಹೆದರಲು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೆ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶಿವವು ಕೃಪೆಯು ನನ್ನನ್ನು ಹಿಂಬಾಲಿಸುವು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ತಂದೆ ಮಗ ಪರಿಶುದ್ಧಾತ್ಮನೇ ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೆನ್. ಈಗ ಈ ದಿವಸಕ್ಕೆ ನೇಮಕವಾದಂತಹ ಹೊಸ ಒಡಂಬಡಿಕೆಯ ವೇದ ಪಾರಾಯಣವನ್ನು ಆಲಿಸೋಣ. ದೇವರ ವಾಕ್ಯದ 2ನೆಯ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನದಿಂದ 33ನೇ ವಚನದವರೆಗೆ. ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನದಿಂದ 33ನೇ ವಚನದವರೆಗೆ ಓದುವ ದೇವರ ವಾಕ್ಯವನ್ನು ಕೇಳಿ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು.
ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೆಯೋಫನೆಂಬವನು ಆತನನ್ನು, ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಆತನು ಅವರನ್ನು, ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೇ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ತಮಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿದರು. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಆತನವರಿಗೆ, ಎಲ್ಲಾ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನ ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನೂ ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುಯಿತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂದಿರುಗಿ ಹೋದರು ಎನ್ನುವಂಥದ್ದು. ನಾವೀಗ ದೇವರ ವಾಕ್ಯ ಸಂದೇಶವನ್ನು ಆಲಿಸುವ ಹಾಗೆ ಹಾಡುವಂತಹ ಸಂಗೀತಗಳಲ್ಲಿ 215ನೇ ಸಂಗೀತದ ಮೊದಲನೇ ಚರಣದಲ್ಲಿ ಹಾಡಿಕೊಳ್ಳೋಣ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು. ನಿನ್ನ ಧ್ವನಿ ಕೇಳದೇನೆ ಇರಲಿಷ್ಟವಿಲ್ಲವು. ನಾನು ಕೇಳುತ್ತಾಯಿರೆ, ನನಗೇನು ಹೇಳುವೆ. ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಇವತ್ತಿಗೆ ದೇವರು ಆತ್ಮನ ಮೂಲಕ ನಮಗೆ ಕೊಡ್ಲಿಕ್ಕಿರುವಂತಹ ಪರಲೋಕದ ಮಾತುಗಳನ್ನು ಕೇಳುವುದಕ್ಕಾಗಿ ನಮ್ಮ ಹೃದಯ ಮನಸ್ಸುಗಳನ್ನ ಸಿದ್ಧ ಮಾಡಿಕೊಡುವ ಹಾಗೆ ದೇವರ ಆತ್ಮನ ಸಹಾಯವನ್ನು ಕೋರಿ ಪ್ರಾರ್ಥನೆಯನ್ನು ಮಾಡೋಣ. ಮಹಿಮೆಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಪುನರುತ್ಥಾನ ಹೊಂದಿದಂತಹ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸರ್ವ ಮಾನವರನ್ನು ಕರೆದು ನಿನ್ನ ಪರಮ ಅನ್ಯೋನ್ಯತೆಯಲ್ಲಿರುವಂತಹ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತ ಕೃಪೆ ಭಾಗ್ಯಕ್ಕೆ ನಮ್ಮೆಲ್ಲರನ್ನ ನಡೆಸಿರುವಂತ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ದೇವ, ನಿನ್ನ ಮಕ್ಕಳು ಸಿದ್ಧರಾಗಿದ್ದೇವೆ. ಗೀತಗಾರನು ಹೇಳುವಂತೆ ಕರ್ತ ಸಿದ್ಧನಾಗಿದ್ದೇನೆ, ನನ್ನ ಕೂಡ ಮಾತನಾಡು ಎಂಬುದಾಗಿ. ಹೌದು ಸ್ವಾಮಿ, ನೀನು ಮಾತನಾಡದೆ ಹೋದ್ರೆ ನಮ್ಮ ಸಂಗಡ ಇನ್ನಾರು ಮಾತನಾಡಬಲ್ಲರು. ನೀನು ಮಾತನಾಡು ಸ್ವಾಮಿ, ನಾವು ಕೇಳ್ತೇವೆ. ನಮ್ಮ ಕಿವಿಯನ್ನು ತೆರೆ ಮಾಡು, ನಿನ್ನ ಆಶೀರ್ವಾದದಿಂದ ತುಂಬಿಸು. ಇವತ್ತು ಸಭೆಯೆಲ್ಲ ನಿನ್ನ ಮಕ್ಕಳು
ನಿನ್ನ ಪವಿತ್ರ ಮಾತುಗಳನ್ನು ಕೇಳುವುದಕ್ಕಾಗಿ ತಮ್ಮ ಮನೆಗಳಲ್ಲಿ ಸಿದ್ಧರಾಗಿ ಕೊಡುತ್ತಿರುವಾಗ ಪರಿಶುದ್ಧಾತ್ಮ ದೇವರೇ, ಸೈತಾನ ಎಲ್ಲಂಧಕಾರದ ಕಾರ್ಯಗಳನ್ನು ಲಯ ಮಾಡು. ನಿನ್ನ ಮಕ್ಕಳ ಮನಸ್ಸನ್ನು ದುಷ್ಟ ಸೈತಾನ ಕದ್ದು ತೆಗೆಯದ ಹಾಗೆ ನಿನ್ನ ಸುಪ್ರಸನ್ನತೆಯಲ್ಲಿ ನಡೆಸಿ ನಮ್ಮ ಮೂಲಕ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ತ್ರೈಕನಾಗಿರುವಂತ ನಿನ್ನ ಒಂದೇ ನಾಮದಲ್ಲಿ ನಂಬಿಕೆಯ ಮೂಲಕ ಬೇಡ್ಕೊಂಡು ಹೊಂದಿದ್ದೇವೆ ದೇವರೇ, ಆಮೇನ್. ಪ್ರೀತಿಯುಳ್ಳ ಆತ್ಮೀಯ ಸಹೋದರ ಸಹೋದರಿಯರೇ, ತಿರುಗಿ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮತ್ತೊಂದು ಸುಂದರವಾದ ಅವಕಾಶವನ್ನು ಕೊಟ್ಟಿದ್ದಾನೆ. ಪುನರುತ್ಥಾನದ ನಂತರದ 3ನೇ ಭಾನುವಾರದ ಈ ಆರಾಧನೆಯಲ್ಲಿ ನಾವು ಭಾಗಿಗಳಾಗುವಂತೆ ಕೃಪೆ ಕೊಟ್ಟ ತಂದೆಯಾದ ದೇವರಿಗೆ ಹೃದಯ ತುಂಬಿದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ದೈವಿಕ ಆಶೀರ್ವಾದಕ್ಕಾಗಿ ದೈವ ಸನ್ನಿಧಾನದಲ್ಲಿ ಕೂಡಿ ಬಂದಂತ ನಿಮ್ಮನ್ನ ತಂದೆಯಾದ ದೇವರ ಆಶೀರ್ವಾದ ಮಾಡಲಿ. ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸಿಕ್ಕುವಂತ ಆಶೀರ್ವಾದಗಳು ನಿಮಗೂ ನಿಮ್ಮ ಕುಟುಂಬ ಮಕ್ಕಳಿಗೂ ನಿತ್ಯ ಕಾಲದಲ್ಲಿ ದೊರಕಲಿ ಎಂಬುದಾಗಿ ನಿಮಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದೇವರನ್ನು ಆಶೀರ್ವಾದ ಮಾಡಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯ ಪ್ರಸ್ತಾಪಕ್ಕೆ ಬರುವ ಪೂರ್ವದಲ್ಲಿ ಮತ್ತೊಂದು ಸಂಗತಿಯನ್ನ ಸಂತೋಷವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಾವೀಗಾಗಲೇ ತಿಳಿಸಿದ ಹಾಗೆ ಇವತ್ತು ನಮ್ಮ ಸಭಾ ಪ್ರಾಂತ್ಯ ಅದು ತನ್ನ 50ನೆಯ ವಾರ್ಷಿಕೋತ್ಸವವನ್ನ, ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡುವಂತ ಸಿದ್ಧತೆಗೆ ತನ್ನನ್ನು ನಡೆಸಿಕೊಂಡಿದೆ. ಕಳೆದ ಶುಕ್ರವಾರ ಈ ಆರಂಭಿಕವಾಗಿರುವಂತ ಈ ಸುವರ್ಣ ಮಹೋತ್ಸವದ ಸುಂದರವಾದ ಕಾರ್ಯಕ್ರಮವನ್ನ ಮಾನ್ಯ ಬಿಷೋಪರ ನಾಯಕತ್ವದಲ್ಲಿ ನಾವು ವೀಕ್ಷಣೆ ಮಾಡಿದ್ದೇವೆ. ನಿಜಕ್ಕೂ ಇವತ್ತು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಇವತ್ತು ಉತ್ತರ ಸಭಾ ಪ್ರಾಂತ್ಯ ಅದು ಮೈಸೂರು ಸಭಾ ಪ್ರಾಂತ್ಯದಿಂದ ಬಿಡುಗಡೆ ಹೊಂದಿ ತನ್ನದೇ ಆಗಿರುವಂತ ಆಡಳಿತಾತ್ಮಕವಾಗಿರುವಂತ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತ ಕೃಪೆಯನ್ನು ದೇವರು ಸೇವಕರ ಮೂಲಕ ದಯಪಾಲಿಸಿಕೊಟ್ಟ. ಮುಂಬರುವ 1921 ಮೇ 1ನೇ ತಾರೀಕಿಗೆ ಇದು ತನ್ನ ಸುವರ್ಣ ಮಹೋತ್ಸವ ಆಚರಣೆ ಮಾಡುವಂತ ಒಂದು ಒಳ್ಳೆಯ ಸಂದರ್ಭ ನಮ್ಮ ಸಭಾ ಪ್ರಾಂತ್ಯಕ್ಕೆ ಬಂದು ಒದಗಿದೆ. ಈ ಕಾರ್ಯಕ್ರಮದಲ್ಲಿ ಇಡೀ ವರ್ಷದುದ್ದಕ್ಕೂ ವಿವಿಧ ಸಭೆಗಳಲ್ಲಿ ಪ್ರಾದೇಶಿಕ ಪರಿಷತ್ತಿನ ಮೂಲಕವಾಗಿ ಹಳ್ಳಿ ಪಟ್ಟಣಗಳ ಸಭೆಗಳ ಕಾರ್ಯಕ್ರಮಗಳ ಮೂಲಕವಾಗಿ ವಿಜೃಂಭಣೆಯಿಂದ ಈ ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಈ ಎಲ್ಲ ಆಚರಣೆಗಳ ಸಿದ್ಧತೆಯಲ್ಲಿ ದೇವರು ನಮ್ಮೆಲ್ಲರಿಗೂ ಬಲ ಕೊಡಲಿ. ಮುಖ್ಯವಾಗಿ ಪೂಜ್ಯ ಬಿಷಪರು ತಮ್ಮ ನಾಯಕತ್ವದಲ್ಲಿ ಹಮ್ಮಿಕೊಂಡಿರುವಂತ ಈ ಸುಂದರವಾಗಿರುವಂತ ಐತಿಹಾಸಿಕ ಘಟನೆಯಲ್ಲಿ ದೇವರು ಮಹಿಮೆ ಹೊಂದಿಕೊಳ್ಳುವಂತೆ ಅವರಿಗೆ ಮಾರ್ಗದರ್ಶನ ಮಾಡಲಿ ಎಂಬುದಾಗಿ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಷ್ಟು ಮಾತ್ರವಲ್ಲ, ಸಭಾ ಪ್ರಾಂತ್ಯದ ಪದಾಧಿಕಾರಿಗಳು ಕೂಡ ವಿವಿಧ ಕಾರ್ಯಕ್ರಮಗಳನ್ನ ಸಭೆಗೆ ಅವರು ರೂಪಿಸಿಕೊಡುವಾಗಲೂ ಅವರಿಗೂ ದೇವರು ಮಾರ್ಗದರ್ಶನ ಕೊಡಲಿ ಎಂಬುದಾಗಿ ದೇವರಲ್ಲಿ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಇಡೀ ಸಭಾ ಪ್ರಾಂತ್ಯದ ಎಲ್ಲ ಸಭೆಗಳು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಆ ಸುಂದರ ಐತಿಹಾಸಿಕ ಆ ಸಂಭ್ರಮದ ಆಚರಣೆಯಲ್ಲಿ ನಾವೆಲ್ಲರೂ ಭಾಗಿಗಳಾಗುವಂತ ದೇವರು ಕೃಪೆ ಮಾಡಲಿ. ಈ ಸಂದರ್ಭದಲ್ಲಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಎಂಬುದಾಗಿ ತಿರುಗಿ ನಿಮಗಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಾವು ತಿರುಗಿ ಇವತ್ತು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತೆ ಇವತ್ತಿಗೆ ನೇಮಕವಾಗಿ ಓದಲ್ಪಟ್ಟಂತ ದೇವರ ವಾಕ್ಯ ಪಾರಾಯಣಕ್ಕೆ ಆಧಾರವಾಗಿ ಇವತ್ತಿನ ವಾಕ್ಯ ಪ್ರಸ್ತಾಪ ಕಮ್ಯುನಿಯನ್ ವಿತ್ ದಿ ರಿಜನ್ ಕ್ರೈಸ್ಟ್ ಇನ್ ಡೈಲಿ ಲೈಫ್ ಎಂಬುದಾಗಿ, ದಿನನಿತ್ಯ ಜೀವನದಲ್ಲಿ ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಐಕ್ಯತೆಯಲ್ಲಿ ಎಂಬುದಾಗಿ. ದಿನನಿತ್ಯದ ನಮ್ಮ ಜೀವನದಲ್ಲಿ ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಐಕ್ಯತೆಯೊಂದಿಗೆ ಎಂಬುದಾಗಿ ಈ ವಾಕ್ಯ ಪ್ರಸ್ತಾಪವೇ ಇವತ್ತು ಕ್ರೈಸ್ತನಾದ ನಮಗೆ ಒಂದು ಕರೆಯನ್ನ ಕೊಡುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಇದು ನಮಗೆ ಒಂದು ಪಂಚ ಆಹ್ವಾನವನ್ನು ಕೊಡುವಂಥದ್ದಾಗಿದೆ. ದೈನಂದಿನ ಜೀವನದಲ್ಲಿ ಪುನರುತ್ಥಾನ ಹೊಂದಿದಂತಹ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಎಂಬ ಈ ಒಂದು ಪ್ರಸ್ತಾಪ ಬಹಳ ವಿಶೇಷವಾದದ್ದು. ಈ ಕರೆ ಏನೆಂದರೆ, ಇವತ್ತು ದೇವ ಮಕ್ಕಳಾಗಿರುವಂತ ನಾವು ಕ್ರೈಸ್ತರೆಂಬುದಾಗಿ
ಹೇಳಿಕೊಳ್ಳುತ್ತಿರುವಂತ ನಾವು ಪುನರುತ್ಥಾನ ಹೊಂದಿದಂತ ಕ್ರಿಸ್ತನನ್ನ ಆರಾಧಿಸುವಂತ ಮಕ್ಕಳೆಂಬುದಾಗಿ ಹೇಳುವಂತ ನಾವು ಇವತ್ತು ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದೇವೋ ಎಂಬ ಪ್ರಶ್ನೆಯನ್ನು ಹಾಕಿಕೊಂಡು ಹೋಗುವಂತ ಒಂದು ಸಂದರ್ಭ ಇದೆ. ಈ ಕಮ್ಯುನಿಯನ್ ವಿತ್ ದ ರಿಜನ್ ಲಾರ್ಡ್, ಪುನರುತ್ಥಾನ ಹೊಂದಿದಂತಹ ಕ್ರಿಸ್ತನ ಅನ್ಯೋನ್ಯತೆಯೊಂದಿಗೆ ಎಂಬುದಾಗಿ ಅನೇಕ ಸಾರಿ ನಾವು ಕ್ರಿಸ್ತನವರೆಂಬುದಾಗಿ ಹೇಳ್ತೇವೆ, ಕ್ರಿಸ್ತನನ್ನು ಆರಾಧಿಸುವರೆಂಬುದಾಗಿ ಹೇಳ್ತೇವೆ. ಆದರೆ ಒಂದರಲ್ಲಿ ತಪ್ಪಿ ಹೋಗ್ತೇವೆ. ಕ್ರಿಸ್ತನವರೆಂಬುದಾಗಿ ಹೇಳಿಕೊಂಡಂತ ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಅನೇಕ ಸಾರಿ ಇಲ್ಲದೆ ಹೋಗಿದ್ದೇವೆ. 90% ನಾವು ಇವತ್ತು ಅದರಲ್ಲಿ ತಪ್ಪಿ ಹೋಗಿದ್ದೇವೆ ಎಂಬುದಾಗಿ ಹೇಳಿದರೆ ಯಾವುದು ತಪ್ಪಾಗುವುದಿಲ್ಲ. ಪ್ರೀತಿಯ ಸಹೋದರ, ಇವತ್ತಿನ ಈ ವಾಕ್ಯ ಅದು ನಿಜಕ್ಕೂ ನಮಗೆ ಒಂದು ಕರೆಯನ್ನು ಕೊಟ್ಟಿದೆ, ಒಂದು ಪಂಥವನ್ನು ಕೊಡುವಂತವಾಗಿದೆ. ಅದಕ್ಕಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ವಾಕ್ಯದ ಅಡಿನಾವರಿಯಲ್ಲಿ ಇವತ್ತು ನಾವುಗಳು ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಅನ್ಯೋನ್ಯತೆ ಅಥವಾ ಸಹವಾಸದಲ್ಲಿ ಸಾಗ್ತಾ ಇದ್ದೇನೋ ಎಂಬ ಪ್ರಶ್ನೆಯೊಂದಿಗೆ ಸಾಗುವಂತೆ ದೇವರು ಸಹಾಯ ಮಾಡಿ. ಓದಿದಂತ ಈ ದೇವರ ವಾಕ್ಯದ 3 ಭಾಗಗಳನ್ನು ನೋಡುವಾಗ ನೀವು ಗಮನಿಸಿದ್ದೀರಿ ಅಂತ ನಾನು ನೆನೆಸ್ತೇನೆ. ಮೊದಲನೇದಾಗಿ ಹಳನಂಬಡಿಕೆಯ ಭಾಗದಲ್ಲಿ ವಿಮೋಚನ ಕಾಂಡ 40ನೇ ಅಧ್ಯಾಯದಲ್ಲಿ, ಹಾಗೂ ಇನ್ನು ದಾವಿದನ ಕೀರ್ತನೆ 23ನೇ ಅಧ್ಯಾಯ ಉತ್ತರ ಪ್ರತ್ಯುತ್ತರ ಭಾಗದಲ್ಲಿ, ಮತ್ತು ಹೊಸ ಒಡಂಬಡಿಕೆ ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಓದಿದಂತ ದೇವರ ವಾಕ್ಯ ಭಾಗದಲ್ಲಿ ಒಂದು ಶಬ್ದ ಅದು ಪದೇ ಪದೇ ಬರೆಯಲ್ಪಟ್ಟಿದೆ. ಆ ಶಬ್ದ ಯಾವುದು? ಆಲೋಚನೆ ಮಾಡಿ. ನಾವು ವಾಕ್ಯ ಓದಿದ್ದೇವೆ, ವೇದ ಪಾಲನೆ ಓದಿದ್ದೇವೆ, ಆದರೆ ಆ 3 ಭಾಗಗಳಲ್ಲಿ ಬರೆದಿರುವಂತ ಒಂದು ಶಬ್ದ ಅದು ಯಾವುದು? ನಾನು ಹೇಳ್ತೇನೆ ಏನಂತ ಹೇಳುವಾಗ, ಅಲ್ಲಿ 3 ವಾಕ್ಯ ಭಾಗಗಳಲ್ಲಿ ಪ್ರಯಾಣದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನು, ಮೃತ್ಯುಂಜಯನಾಗಿರುವ ಆತನು ತನ್ನ ಶಿಷ್ಯರೊಂದಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಇನ್ನು ಹಳನಂಬಡಿಕೆಯ ಭಾಗದಲ್ಲಿ ನಾವು ನೋಡುವಾಗ ಇಸ್ರಾಯೇಲರ ಜೊತೆಯಲ್ಲಿ ದೇವರು ಐಗುಪ್ತ ದೇಶದಿಂದ ಕಾನಾನ್ ದೇಶ ಸೇರುವ ತನಕ ಪ್ರಯಾಣ ಮಾಡಿದ್ದಾನೆ. ಈ ಓದಿದಂತ ವಾಕ್ಯ ಭಾಗಗಳಲ್ಲಿ 3 ಪ್ರಯಾಣಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೆಯ ಪ್ರಯಾಣ ಅದು ಇಸ್ರಾಯೇಲರೊಂದಿಗೆ ದೇವರು ಅರಣ್ಯದಲ್ಲಿ 40 ವರ್ಷ ಪ್ರಯಾಣ ಮಾಡಿದ್ದಾನೆ. The long 40 years in the wilderness. ದೇವರು 40 ವರ್ಷ ಪ್ರಯಾಣ ಮಾಡಿದ್ದಾನೆ. ಫರೋಹನನ್ನ ದಾಸತ್ವದೊಳಗಿಂದ ಬಿಡುಗಡೆ ಮಾಡಿದ ದಿನದಿಂದ ಹಾಲು ಜೇನು ಹರಿಯುವಂತ ದೇಶ ಮುಟ್ಟುವ ತನಕ ದೇವರು ಅವರ ಜೊತೆ ಪ್ರಯಾಣಿಕನಾಗಿದ್ದ. God was the co-traveler with them. ಮತ್ತು ದಾವಿದನ ಕೀರ್ತನೆಗೆ ಬರುವಾಗ ಇಲ್ಲಿ ಒಂದು ಪ್ರಯಾಣದ ವಿಷಯದಲ್ಲಿ ದಾವಿದನ ಬರೀತಾನೆ 23ನೇ ಕೀರ್ತನೆಯಲ್ಲಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರಿನುವುದಾಗಿ. ದಾವಿದನಲ್ಲಿ ಹೇಳುವಂತ ಪ್ರಯಾಣ ಕಾರ್ಗತ್ತಲಿನ ಪ್ರಯಾಣ. ಇವತ್ತು ನಾವು ಲೋಕದಲ್ಲಿ ಕಾರ್ಗತ್ತಲೆಂಬ ಲೋಕದಲ್ಲಿ ಪ್ರಯಾಣಿಸುವಂತವರಾಗಿದ್ದೇವೆಂಬ ಪ್ರಯಾಣವನ್ನ ದಾವಿದ ನೆನಪಿಗೆ ತಂದು ಕೊಡ್ತಾನೆ. ಇನ್ನು ಹೊಸ ಒಡಂಬಡಿಕೆ ಭಾಗಕ್ಕೆ ಬರುವಾಗ ರಕ್ಷಕನಾಗಿರುವಂತಹ ಯೇಸು ಸ್ವಾಮಿ ಯೆರೂಸಲೇಮಿನಿಂದ ಎಮ್ಮಾಹು ಹಳ್ಳಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. 6.5 ಮೈಲ್ ದೂರದ ಪ್ರಯಾಣ. ಇವತ್ತು ಕ್ರಿಸ್ತನ ಈ ಅನ್ಯೋನ್ಯತೆ ಅದು ಪ್ರಯಾಣದೊಂದಿಗಿದೆ. ದೇವರು ತನ್ನ ಜನರ ದೈನಂದಿನ ಜೀವನದ ಪ್ರಯಾಣದಲ್ಲಿ ಆತನು ಜೊತೆಗಾರನಾಗಿದ್ದುಕೊಂಡು ನಡೀತಾ ಇದ್ದಾನೆಂಬುದನ್ನು ನಾವು ವಾಕ್ಯ ಭಾಗದಲ್ಲಿ ಗಮನಿಸುವಂತವರಾಗಿದ್ದೇವೆ. ಪ್ರಿಯರೇ, ಈ ದೇವರ ಅನ್ಯೋನ್ಯತೆ ಅದು ಬಹಳ ವಿಶೇಷವಾದದ್ದು. ಈ ಅನ್ಯೋನ್ಯತೆಯನ್ನು ದೇವರು ತಾನೇ ಬಯಸ್ತಾನೆ. ಇಟ್ ಈಸ್ ಇನ್ ಗಾಡ್ಸ್ ಡಿಸೈರ್ ದಟ್ ಗಾಡ್ ವಾಂಟ್ಸ್ ಟು ಹ್ಯಾವ್ ಎ ಫೆಲೋಶಿಪ್ ವಿತ್ ಹಿಸ್ ಓನ್ ಕ್ರಿಯೇಷನ್. ತಾನು ಸೃಷ್ಟಿ ಮಾಡಿದಂತ ತನ್ನವರೊಡನೆ ಐಕ್ಯತೆಯನ್ನ ಅನ್ಯೋನ್ಯತೆಯನ್ನ ಹೊಂದಿಕೊಂಡು ಅವರ ಜೊತೆಯಲ್ಲಿ ಜೀವನ ಮಾಡುವಂಥದ್ದು ದೇವರಿಗೆ ಇಷ್ಟ. ಅದಕ್ಕಾಗಿ ದೇವರು ಪ್ರಾರಂಭದಿಂದಲೇ ನಾವು ನೋಡ್ತಾ ಇದ್ದೇವೆ, ಆದಿ ತಂದೆ ತಾಯಿಗಳು ದಿನನಿತ್ಯ ದೈವಿಕ ಅನ್ಯೋನ್ಯತೆಯಲ್ಲಿ ಇರುವುದನ್ನು ಕಂಡಿದ್ದೇವೆ. ದೇವರು ಯಾವತ್ತೂ ಮನುಷ್ಯನ ಅನ್ಯೋನ್ಯತೆಯಲ್ಲಿ ಇದ್ದ. ಆದರೆ ಸೈತಾನನ ಒಂದು ಪ್ರವೇಶ,
ಅಪವಿತ್ರ ತೋಟದಲ್ಲಿ ಬಂದಾಗ ದೈವಿಕ ಅನ್ಯೋನ್ಯತೆ ಹೊಂದಿದಂತ ಮನುಷ್ಯನ ಬೇರ್ಪಡುವಿಕೆಯನ್ನ ನಾವು ಕಾಣ್ತಾ ಇದ್ದೇವೆ. ದ ಬ್ರೋಕನ್ ರಿಲೇಶನ್ಶಿಪ್ ಆಫ್ ಮ್ಯಾನ್ ವಿತ್ ಗಾಡ್. ದೇವರ ಅನ್ಯೋನ್ಯತೆಯ ಕಳೆದುಕೊಂಡ ಮನುಷ್ಯನ ಚರಿತ್ರೆಯನ್ನ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಗಾಡ್ ಡಸಂಟ್ ವಾಂಟ್ ಇಟ್. ದೇವರಿಗೆ ಅದು ಬೇಡ ಆಗಿದೆ. ದೇವರಿಗೆ ಯಾವತ್ತೂ ಮನುಷ್ಯನು ತಾನು ಸೃಷ್ಟಿ ಮಾಡದ ಮನುಷ್ಯನ ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ. ಇದು ದೇವರ ಅನ್ಯೋನ್ಯತೆ, ದೇವರ ಅಪೇಕ್ಷೆ ಆಗಿದೆ ಅನ್ಯೋನ್ಯತೆ. ಅದಕ್ಕಾಗಿ ದೇವರು ತನ್ನಿಂದ ಕಳೆದುಕೊಂಡಂತ ಅನ್ಯೋನ್ಯತೆಯನ್ನ ಮನುಷ್ಯನು ತಿರುಗಿ ಪಡೆದುಕೊಳ್ಳಬೇಕೆಂಬುದಾಗಿ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ನಮಗೆ ವಾಗ್ದಾನ ಮಾಡಿದ್ದಾನೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡ್ರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಇಸ್ ಎ ಗಾಡ್ ಹೂ ಕೀಪ್ಸ್ ಹಿಸ್ ಪ್ರಾಮಿಸಸ್. ವಾಗ್ದಾನ ಒಡಂಬಡಿಕೆಗಳನ್ನು ಮಾಡುವಂತ ದೇವರು ಕ್ರಿಸ್ತನ ಮೂಲಕ ವಾಗ್ದಾನ ಮಾಡಿದ್ದಾನೆ. ನೋಡ್ರಿ, ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡ ಇರ್ತೇನೆ. ಇದು ದೇವರ ಒಂದು ಅನಿಸುವಿಕೆ, ಆಶೆ. ಏನೆಂದರೆ ಇವತ್ತು ಆತನ ಮಕ್ಕಳು ಆತನ ಅನ್ಯೋನ್ಯತೆಯಲ್ಲಿ ದಿನನಿತ್ಯದ ಜೀವನದಲ್ಲಿ ಸಾಗಬೇಕೆಂಬುದಾಗಿ. ಈ ಒಂದು ಅನ್ಯೋನ್ಯತೆ ದೇವ ಮಕ್ಕಳಾಗಿರುವಂತ ನಮ್ಮ ಜೀವನದಲ್ಲಿ ದೇವರೊಂದಿಗೆ ನಿತ್ಯವೂ ಇರುವುದನ್ನ ದೇವರು ಅಪೇಕ್ಷೆ ಪಡುವಂತವನಾಗಿದ್ದಾನೆ. ಈ ಅನ್ಯೋನ್ಯತೆ ನಮ್ಮ ಜೀವನದಲ್ಲಿ ದೇವರೊಂದಿಗೆ ಇರುವುದಾಗಿದ್ದರೆ ಈ ಅನ್ಯೋನ್ಯತೆಯ ಮೂಲಕ ನಮಗೆ ಲಭಿಸುವಂತ ಲಾಭಗಳೇನು? ಒಂದ್ ವೇಳೆ ಅನ್ಯೋನ್ಯತೆ ತಪ್ಪಿ ಹೋದ್ರೆ ನಮ್ಮ ಜೀವನದಲ್ಲಿ ಆಗುವಂತ ನಷ್ಟಗಳೇನು ಎಂಬುದನ್ನ ಸತ್ಯವೇದ ನಮಗೆ ಘಂಟಾಘೋಷವಾಗಿ ಪ್ರಕಟ ಮಾಡ್ತದೆ. ನಾನು ಇವತ್ತು ಈ ಬೆಳಗಿನ ಜಾವದಲ್ಲಿ ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಅನ್ಯೋನ್ಯತೆಯ ನಿತ್ಯ ಜೀವನದ ಆಶೀರ್ವಾದಗಳು ಎಂತವುಗಳೆಂಬುದಾಗಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ನಾನು 3 ಸಂಗತಿಗಳನ್ನ ಈ ಬೆಳಗಿನ ಜಾವದಲ್ಲಿ ಈ ಅನ್ಯೋನ್ಯತೆಯಲ್ಲಿ ಸಿಕ್ಕುವಂತ ಆಶೀರ್ವಾದದ 3 ಸಂಗತಿಗಳನ್ನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ, ದೈವಿಕ ಅನ್ಯೋನ್ಯತೆಯಲ್ಲಿ ನಿತ್ಯ ಜೀವನದಲ್ಲಿ ಸಾಗುವಾಗ ನಮಗೆ ಸಿಕ್ಕುವಂತ ಆಶೀರ್ವಾದ ಏನಂತ ಹೇಳಿದ್ರೆ, ಈ ಅನ್ಯೋನ್ಯತೆ, ದೈವಿಕ ಅನ್ಯೋನ್ಯತೆ ಮೊದಲನೇದಾಗಿ ನಮಗೆ ಸುರಕ್ಷತೆಯನ್ನ ಉಂಟು ಮಾಡುವಂತದ್ದಾಗಿದೆ. ನಮ್ಮ ದಿನನಿತ್ಯದ ಜೀವನದ ದೈವಿಕ ಅನ್ಯೋನ್ಯತೆಯು ನಮ್ಮನ್ನ ಲೋಕದ ಜೀವನದಲ್ಲಿ ಸುರಕ್ಷತೆಗೆ ನಡೆಸುವಂತದ್ದಾಗಿದೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ನಾವು ವಾಸ ಮಾಡುವಂತ ಈ ಪ್ರಾಪಂಚಿಕ ಜೀವನ ಅದು ಸುರಕ್ಷತೆಯನ್ನು ಕಳ್ಕೊಂಡಿದೆ. ಇವತ್ತು ಮನುಷ್ಯನ ಜೀವನದಲ್ಲಿ ಆ ಸುರಕ್ಷತೆ ಇಲ್ಲದೆ ಹೋಗಿದೆ. ಅದಕ್ಕಾಗಿ ಇವತ್ತು ಈ ಸುರಕ್ಷತೆ ನಮ್ಮ ಜೀವನದಲ್ಲಿ ಅಪಾಯಕರವಾಗಿರುವಂತಹ ಪ್ರಾಪಂಚಿಕ ಜೀವನದಲ್ಲಿ ನಮಗೆ ಲಭಿಸಬೇಕಾಗಿದ್ರೆ ಇವತ್ತು ಸುರಕ್ಷತೆಯನ್ನು ಕೊಡುವಂತ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಿತ್ಯ ಜೀವನದಲ್ಲಿ ನಾವು ದಾಟಿ ಹೋಗಬೇಕಾಗಿದೆ. ಅವಾಗಲೇ ಮಾತ್ರ ನಮ್ಮ ಜೀವನಕ್ಕೆ ಸುರಕ್ಷತೆ. ನನ್ನ ತನದಿಂದಾಗಲಿ, ನಾನು ಹೊಂದಿಕೊಂಡಿರುವಂತಹ ಸಂಗತಿಗಳಿಂದಾಗಲಿ ನಾನು ಸುರಕ್ಷತೆಯನ್ನು ಹೊಂದುವುದು ಬಹಳ ಕಷ್ಟವಾಗಿದೆ. ಆದರೆ ದೇವರ ಅನ್ಯೋನ್ಯತೆ ನಮ್ಮ ಜೊತೆ ಇರುವಾಗ ನಮಗೆ ಸುರಕ್ಷತೆ ಉಂಟಾಗ್ತದೆ ಎಂಬುದನ್ನು ನಾವು ಕಾಣ್ತೇವೆ. ಇವತ್ತು ದೈವಿಕ ಅನ್ಯೋನ್ಯತೆ ನಿಜಕ್ಕೂ ನಮಗೆ ಸುರಕ್ಷತೆಯನ್ನು ಉಂಟು ಮಾಡುವಂಥದ್ದಾಗಿದೆ. ನೋಡ್ರಿ, ಮೊದಲನೇ ಭಾಗದಲ್ಲಿ ನೋಡುವಾಗ ಇಸ್ರಾಯೇಲರು ಫರೋಹನ ದಾಸತ್ವದಿಂದ ಬಿಡುಗಡೆ ಹೊಂದಿ 40 ವರ್ಷ ಪ್ರಯಾಣ ಮಾಡಿದರು. 430 ವರ್ಷದ ಗುಲಾಮತನದ ಜೀವನದಿಂದ ದೇವರು ಬಿಡುಗಡೆ ಮಾಡಿ ವಾಗ್ದಾನ ಮಾಡಿದಂತ ದೇವರು ಬಿಡುಗಡೆಯ ದಿನದಿಂದ ಹಾಲು ಜೀವನ ಹರಿಯುವಂತ ದೇಶಕ್ಕೆ ಅವರು ಮುಟ್ಟುವ ತನಕ 40 ವರ್ಷ ಪ್ರಯಾಣ ಮಾಡಿದರು. ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ ಮೊದಲನೇ ಅಧ್ಯಾಯ 2 ಮತ್ತು 3ನೇ ವಚನ ನೋಡ್ರಿ. ಧರ್ಮೋಪದೇಶ ಕಾಂಡ ಮೊದಲನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಅಲ್ಲಿ ಬರೆದಿರುವಂತ ಒಂದು ಮಾತು. ಮೊದಲನೇ ಅಧ್ಯಾಯ 2 ಮತ್ತು 3. ಹೊರೇಬಿನಿಂದ ಸೇರ್ ಬೆಟ್ಟದ ಮಾರ್ಗವಾಗಿ ಕಾದೇಶ್ ಬರ್ನೇಯದವರೆಗೆ 11 ದಿನದ ದಾರಿ. ಮೋಶೆಯು ಹೆಷ್ಬೋನಿನಲ್ಲಿದ್ದ ಅಮೋರಿಯರ ಅರಸನಾದ ಸಿಹೋನನನ್ನು, ಅಷ್ಟಾರೋತ್, ಎದ್ರೈ ಎಂಬ ಪಟ್ಟಣಗಳಲ್ಲಿದ್ದ ಬಾಷಾನಿನ ಅರಸನಾದ ಓಗನನ್ನು ಜಯಿಸಿದ ತರುವಾಯ, ಅಂದರೆ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು 40ನೇ ವರ್ಷದ 11ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಯೆಹೋವನು ತನಗೆ ಆಜ್ಞಾಪಿಸಿದ್ದನ್ನೆಲ್ಲ ಇಸ್ರಾಯೇಲರಿಗೆ ತಿಳಿಸಿದನು. ಇಲ್ಲಿ ನೋಡ್ರಿ,
ಇಲ್ಲಿ ನಮಗೆ ಗೊತ್ತಿದ್ದ ಹಾಗೆ 40 ವರ್ಷ ಪ್ರಯಾಣ ಮಾಡಿದ್ದಾರೆ. ಆದ್ರೆ ಧರ್ಮೋಪದೇಶ ಕಾಂಡದಲ್ಲಿ ಹೇಳುವಾಗ ಈ 40 ವರ್ಷದ ಪ್ರಯಾಣ ಎಷ್ಟು ದಿವಸದಿತ್ತಂದ್ರೆ 11 ದಿನಗಳ ಪ್ರಯಾಣ. ವಾಗ್ದಾನ ಮಾಡಿದ ಸ್ಥಳದಿಂದ ವಾಗ್ದಾನದ ಸ್ಥಳಕ್ಕೆ ಮುಟ್ಟುವ ತನಕ ಬರೀ 11 ದಿನ ಬೇಕಾಗಿತ್ತಂತೆ. ಆದರೆ ಇಲ್ಲಿ ನೋಡುವಾಗ 40 ವರ್ಷ ತಗೊಂಡಿದ್ದಾರೆ. ಇದಕ್ಕೆ ಕಾರಣ ಏನಂತ ಹೇಳುವಾಗ ಇಸ್ರಾಯೇಲರ ಜೀವನದ ನಡವಳಿಕೆಗಳು, ಅವರು ತೆಗೆದುಕೊಂಡಂತ ನಿರ್ಧಾರಗಳು ದೇವರ ದೃಷ್ಟಿಯಲ್ಲಿ ತಪ್ಪಾದವು. ಅವರ ಪ್ರಯಾಣದ ಜೀವನದಲ್ಲಿ ದೇವರಿಗೆ ಬೇಡವಾಗಿರುವಂತಹ ತೀರ್ಮಾನಗಳನ್ನು ಮಾಡಿಕೊಂಡ್ರು, ದೇವರಿಗೆ ಇಷ್ಟವಿಲ್ಲದಂತಹ ಕಾರ್ಯಗಳನ್ನು ಮಾಡಿದರು, ದೇವರ ವಿಷಯದಲ್ಲಿ ಗುಣಗುಟ್ಟಿದರು, ಅಭಿಷಕ್ತರಿಗೆ ವಿರೋಧವಾಗಿ ನಿಂತರು. ಈ ಕಾರಣದಿಂದಾಗಿ ದೇವರು ಇಸ್ರಾಯೇಲರಿಗೆ ಬುದ್ಧಿ ಕಲಿಸುವುದಕ್ಕಾಗಿ 40 ವರ್ಷ ಇವರು ಮರುಭೂಮಿಯಲ್ಲಿ ಪ್ರಯಾಣಿಸುವ ಹಾಗೆ ಮಾಡಿದ. 11 ದಿನದಲ್ಲಿ ಮುಗಿಯಬೇಕಾಗಿರುವಂತಹ ಈ ಪ್ರಯಾಣ 40 ವರ್ಷಕ್ಕೆ ಬಂದಿದೆ. ಕಾರಣ ಅವರ ಜೀವನದ ನಡವಳಿಕೆ ದೇವರಿಗೆ ವಿರೋಧವಾಗಿರುತ್ತದೆ. ಗುಣಗುಟ್ಟುವಿಕೆ, ದೇವರಿಗೆ ವಿರೋಧವಾಗಿರುವಂತಹ ಸಂಗತಿಗಳು ಇವತ್ತು ಇಸ್ರಾಯೇಲರಿಗೆ ಒಂದು ದೊಡ್ಡ ಪಾಠ ಆಯಿತು. ಈ 40 ವರ್ಷದ ಪ್ರಯಾಣದಲ್ಲಿ ಕೂಡ ದೇವರು ಅವರ ಜೊತೆಯಲ್ಲಿದೆ. ದ ಪ್ರೆಸೆನ್ಸ್ ಆಫ್ ಗಾಡ್, ದ ಫೆಲೋಶಿಪ್ ಆಫ್ ಗಾಡ್ ವಿತ್ ದೆಮ್. ಜೀವ ಸ್ವರೂಪನಾದ ದೇವರು ಅವರ 40 ವರ್ಷದ ಪ್ರಯಾಣದಲ್ಲಿ ಸಾಗುತ್ತಾ ಸಾಗುತ್ತಾ ಬಂದ. ಪ್ರಯಾಣ ಸುಖಕರವಾಗಿರಲಿಲ್ಲ, ಅದು ಭಯಂಕರವಾಗಿರುವಂತಹ ಕಷ್ಟ, ತೊಂದರೆ, ಅಪಾಯಗಳನ್ನು ಒಳಗೊಂಡಂತ ಪ್ರಯಾಣವಾಗಿತ್ತು. ಅದಕ್ಕಾಗಿ ಅಪಾಯಗೊಂಡ ಪ್ರಯಾಣದಲ್ಲಿ ಸುರಕ್ಷತೆಯನ್ನು ಕೊಡುವುದಕ್ಕಾಗಿ ಜೀವಳ ದೇವರು ಅವರ ಜೊತೆ 40 ವರ್ಷ ಪ್ರಯಾಣ ಮಾಡಿದ್ದಾರೆ. ವಿಮೋಚನ ಕಾಂಡ 13ನೇ ಅಧ್ಯಾಯ 21ನೇ ವಚನ ನೋಡ್ರಿ. ದೇವರು ಯಾವ ರೀತಿಯಲ್ಲಿ ಅವರ ಜೊತೆ ಹೋಗಿ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಸುರಕ್ಷತೆಯನ್ನು ಕೊಟ್ಟಿದ್ದಾನೆ. ವಿಮೋಚನ ಕಾಂಡ 13:21. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ದೇವರು ಅವರ ಮುಂಭಾಗದಲ್ಲಿ ಹೋದನು ಎಂಬುದಾಗಿ ಬರೆದಿದೆ. ವಾಟ್ ವಂಡರ್ಫುಲ್ ಗಾಡ್ ವಿ ಸರ್ವ್. The desire of God to have a fellowship with his own people. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಆ ಜೀವನ ದೇವರ ಒಂದು ಆಶೆ ಏನೆಂದ್ರೆ ದೈವ ಮಕ್ಕಳಾಗಿರುವಂತಹ ನಮ್ಮ ಲೋಕದ ಪ್ರಯಾಣದ ಒಂದೊಂದು ದಿನಗಳಲ್ಲಿ ನಮ್ಮ ಮುಂದಿಟ್ಟುಕೊಂಡು ಹೋಗುವುದೇ ಆತನ ಇಷ್ಟವಾಗಿದೆ. ದೇವರು ನಮ್ಮ ಮುಂಬಲವಾಗಿ ಹಿಂಬಲವಾಗಿ ನಮ್ಮನ್ನ ನಡೆಸಿಕೊಂಡು ಹೋಗುವಂತ ದೇವರು, ಸುರಕ್ಷತೆಯನ್ನು ಕೊಡುವಂತ ದೇವರಾಗಿದ್ದಾನೆ. ಅದೇ ವಿಮೋಚನ ಕಾಂಡ 14ನೇ ಅಧ್ಯಾಯ 13ನೇ ವಚನ ನೋಡ್ರಿ. ವಿಮೋಚನ ಕಾಂಡ 14ನೇ ಅಧ್ಯಾಯ 13ನೇ ವಚನ. ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡ್ರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನ ನೋಡಿರಿ ಎಂಬುದಾಗಿ ಹೇಳಿದನು ಎಂಬುದಾಗಿದೆ. ಇಲ್ಲಿ ಇಸ್ರಾಯೇಲರು ಪ್ರಯಾಣ ಮಾಡ್ತಾ ಇದ್ದಾರೆ. ದೇವರು ಅವರ ಮುಂದೆ ಮುಂದೆ ಸಾಕ್ತಾ ಇದ್ದಾನೆ. ಅವರ ರಕ್ಷಣೆಗೋಸ್ಕರವಾಗಿ ಅಗ್ನಿ ಸ್ತಂಭಗಳನ್ನ, ಮೇಘ ಸ್ತಂಭಗಳನ್ನ ಕೊಡ್ತಾ ಇದ್ದಾನೆ. ಟು ಪ್ರೊಟೆಕ್ಟ್ ಹಿಸ್ ಓನ್ ಪೀಪಲ್. ತನ್ನ ಜನರನ್ನ ರಕ್ಷಣೆ ಮಾಡಿ ಪ್ರಯಾಣದಲ್ಲಿ ನಡೆಸಿಕೊಂಡು ಹೋಗುವುದಕ್ಕಾಗಿ ದೇವರು ಮುಂದಾಗಿ ಹೋಗ್ತಾ ಇದ್ದಾನೆ. ಇಲ್ಲಿ ಪಕ್ಕನೆ ಇಸ್ರಾಯೇಲರ ಜೀವನದಲ್ಲಿ ಗಂಡಾಂತರ ಬಂತೀಗ. ಇವರು ಫರೋಹನಿಂದ ಬಿಡುಗಡೆ ಹೊಂದಿ ಅವರು ಹೋಗಿದ್ದಾರೆಂಬ ಸಂಗತಿ ಆ ಫರೋಹನಿಗೆ ಗೊತ್ತಾದಾಗ ಇವರನ್ನ ಬೆನ್ನಟ್ಟಿಕೊಂಡು ಈ ಫರೋಹನ ಸೈನ್ಯ ಬಂದಿದೆ. ಈ ರಥಗಳ, ಕುದುರೆಗಳ ಶಬ್ದ ಇಸ್ರಾಯೇಲರ ಕಿವಿಗೆ ಬಿದ್ದಾಗ ಭಯಪಟ್ಟುಕೊಂಡವರಾಗಿ ಮೋಶೆಗೆ ಹೇಳ್ತಾರೆ, ಮೋಶೆ, ನೀನು ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಿ? ನಾವು ಈ ಫರೋಹನ ಸೈನ್ಯದ ಕೆಳಗೆ ಸಿಕ್ಕು ಸಾಯ್ಬೇಕೆಂಬುದಾಗಿಯೋ ಇಲ್ಲವೋ ಮುಂದೆ ಆ ಸಮುದ್ರದಲ್ಲಿ ಮುಳುಗಿ ಸಾಯ್ಬೇಕೆಂಬುದಾಗಿ ನೀನು ಇಷ್ಟಪಟ್ಟಿದೀಯಾ ಎಂಬುದಾಗಿ ಸೇವಕನ ವಿಷಯದಲ್ಲಿ ಅವರು ಗುಣಗುತ್ತಾ ಅವರು ಕೂಗ್ತಾ ಇರುವಂತಹ ಸಂದರ್ಭದಲ್ಲಿ ಮೋಶೆಯು ದೇವರ ಜೊತೆ ಮಾತನಾಡ್ತಾ ಇದ್ದಾನೆ, ಪರಿಸ್ಥಿತಿಯನ್ನ ಹೇಳ್ತಾ ಇದ್ದಾನೆ. ದ ಮೋಸಸ್ ಎಕ್ಸ್ಪ್ಲೇನಿಂಗ್ ದ ಸಿಚುವೇಶನ್ ಟು ಗಾಡ್. ದೇವರಿಗೆ ಇದ್ದಂತ ಸಂದಿಗ್ಧ ಪರಿಸ್ಥಿತಿಯನ್ನ ಮೋಶೆ ವಿವರಣೆ ಮಾಡುವಾಗ ದೇವರು ಮೋಶೆಗೆ ಹೇಳ್ತಾನೆ, ಮೋಶೆ,
ಹೇಳಿದ ಮೇಲೆ ಮೋಶೆ ಹೇಳ್ತಾರೆ, ನೋಡ್ರಿ, ಈ ಹೊತ್ತು ನೀವು ದೇವರು ಮಾಡುವಂತ ಕಾರ್ಯಗಳನ್ನ ಸುಮ್ಮನೆ ನಿಂತು ನೋಡ್ರಿ. ಈ ವೇಟ್ ಅಂಡ್ ಸಿ ದ ವರ್ಕ್ ಆಫ್ ಗಾಡ್. ನಿಮ್ಮ ಜೀವನದಲ್ಲಿ ದೇವರು ಮಾಡುವಂತ ಕಾರ್ಯಗಳನ್ನು ನೋಡ್ರಿ. ನಿಮ್ಮ ಮುಂದೆ ಹಿಂದೆ ಅಪಾಯ ಇದ್ದರೂ ಸರಿ, ಇವುಗಳಿಂದ ಬಿಡುಗಡೆ ಮಾಡುವಂತ ಶಕ್ತರಾಗಿರುವಂತ ದೇವರ ಕಾರ್ಯವನ್ನ ನಿಮ್ಮ ಜೀವನದಲ್ಲಿ ನೀವು ತಾಳ್ಮೆಯಿಂದ ನೋಡ್ಬೇಕೆಂಬ ಸತ್ಯ ಮಾತು ಪ್ರಿಯರೇ. ಇವತ್ತು ಅನೇಕ ಸಾರಿ ನಮ್ಮ ಲೋಕದ ಪ್ರಯಾಣದಲ್ಲಿ ನಮ್ಮ ಹಿಂದೆ, ನಮ್ಮ ಮುಂದೆ, ನಮ್ಮ ಸುತ್ತಲೂ ಅನೇಕ ಅಪಾಯ, ಗಂಡಾಂತರ, ರೋಗ ಬಾಧೆಗಳೆಂಬ ಸ್ಥಿತಿಗತಿಗಳು ನಮ್ಮನ್ನ ಭಯದಲ್ಲಿ ನಡೆಸುವಾಗ ದೇವರ ವಾಗ್ದಾನದ ಮಾತೇನೆಂದ್ರೆ, ಸುಮ್ಮನೆ ನಿಂತು ಯೆಹೋವನು ಮಾಡುವಂತ ಕಾರ್ಯವನ್ನು ನೋಡ್ರಿ. ವೇಟ್ ಅಂಡ್ ಸಿ. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಸಾರಿ ತಾಳ್ಮೆಯನ್ನು ಕಳ್ಕೊಳ್ತೇವೆ. ಪರಿಸ್ಥಿತಿಗಳು ಬಂದಾಗ ಭಯಪಡ್ತೇವೆ, ಏನಾಗ್ತದೆ ಎಂಬುದಾಗಿ. ಆದರೆ ನಮ್ಮನ್ನು ಕಾಯುವಂತ ದೇವರು ಇಸ್ ಅ ಗುಡ್ ಶೆಪರ್ಡ್. ನಿಂತು ಯೆಹೋವನ ಕಾರ್ಯವನ್ನ ನೋಡಿರಿ ಎಂಬುದಾಗಿ ಹೇಳುವಂತ ರೀತಿಯಲ್ಲಿ ಮೋಶೆ ಆತನ ಕೈಯಲ್ಲಿಂದ ಕೋಲನ್ನ ಸಮುದ್ರದ ಮೇಲೆ ಚಾಚುವಾಗ ಸಮುದ್ರ ಈ ಭಾಗವಾಯಿತು. ಇಸ್ರಾಯೇಲರು ಹೊರಟು ಹೋದ್ರು. ಅಷ್ಟೊತ್ತಿಗೆ ಫರೋಹನ ಸೈನ್ಯವರು ಹಿಂದೆ ಬಂದಿದೆ. ಆದರೂ ಕೂಡ ಮೋಶೆ ಹೇಳ್ತಾನೆ, ನೋಡ್ರಿ, ಮುಂದೆ ಮುಂದೆ ಹೋಗುವಾಗ ಫರೋಹನ ಸೈನ್ಯ ಹಿಂದಟ್ಟಿಕೊಂಡು ಬರುವಾಗ ಇಸ್ರಾಯೇಲ್ ಎಲ್ಲರೂ ಅವರು ಸಮುದ್ರ ದಾಟಿ ಒಂದೇ ಇಟ್ಟ ಕೂಡಲೇ ತಿರುಗಿ ಮೋಶೆ ಕೋಲನ್ನು ಚಾಚುವಾಗ ಸಮುದ್ರ ಯಥಾಸ್ಥಿತಿಗೆ ಬಂತು. ದೇವರು ತನ್ನವರನ್ನ ರಕ್ಷಣೆ ಮಾಡಿದ, ತನ್ನವರಿಗೆ ಸುರಕ್ಷತೆಯನ್ನು ಕೊಟ್ಟ, ಅಪಾಯದಿಂದ ಬಿಡುಗಡೆ ಮಾಡಿದ ಅಂತ ದೇವರು ಈ ಫರೋಹನ ಸೈನ್ಯವು ಸಮುದ್ರದಲ್ಲಿ ಮುಳುಗಿ ಹೋಗುವಂತ ಮಾಡಿದ ಆತನು ಇವರಿಗೆ ಸುರಕ್ಷತೆಯನ್ನು ಕೊಟ್ಟ. ಈ ಸುರಕ್ಷತೆ ಇವರಿಗೆ ಯಾವಾಗ ಬಂತಂತ ಹೇಳುವಾಗ ದೇವರು ಇಸ್ರಾಯೇಲರ ಅನ್ಯೋನ್ಯತೆಯಲ್ಲಿದ್ದಾಗ, ಇಸ್ರಾಯೇಲರು ದೇವರ ಅನ್ಯೋನ್ಯತೆಯಲ್ಲಿದ್ದಾಗ. ಸತ್ಯ ಮಾತು ಪ್ರಿಯರೇ, ಇವತ್ತು ನಮ್ಮ ದೇವರು ನಮ್ಮ ಜೀವನದಲ್ಲಿ ಆತನ ಸುರಕ್ಷತೆ ನಮಗೆ ಬೇಕಾಗಿದ್ದರೆ ಆ ಪುನರುತ್ಥಾನ ಹೊಂದಿದಂತ ಆ ದೇವರ ಅನ್ಯೋನ್ಯತೆ ನಮ್ಮ ಜೀವನದಲ್ಲಿ ಇರಬೇಕಾಗಿದೆ. ಆ ದೇವರು ನಮಗೆ ಸುರಕ್ಷತೆಯನ್ನು ಕೊಡುವಂತ ದೇವರು. ದಾವೀದನ ಕೀರ್ತನೆ 27ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಬಹಳ ಚಂದವಾಗಿ ಬರೆದಿದೆ. ದಾವೀದನ ಕೀರ್ತನೆ 27ನೇ ಅಧ್ಯಾಯ 5ನೇ ವಚನ ದಯಮಾಡಿ ಓದ್ರಿ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿರಿಸುವನು. ವಾಟ್ ವಂಡರ್ಫುಲ್ ಗಾಡ್ ವಿ ಸರ್ವ್. ದೈವಿಕ ಅನ್ಯೋನ್ಯತೆಯಲ್ಲಿ ಸಿಕ್ಕುವಂತ 3 ಆಶೀರ್ವಾದ ದಾವೀದ ಹೇಳ್ತಾನೆ. ಗುಪ್ತ ಸ್ಥಳದಲ್ಲಿ ಅಡಗಿಸಿಟ್ಟು ಕಾಪಾಡ್ತಾನೆ, ಪರ್ವತಾಗ್ರದಲ್ಲಿ ಸುರಕ್ಷಿತನಾಗಿರಿಸ್ತಾನೆ. ಎಂಥ ಒಳ್ಳೆಯ ದೇವರು! ಇವತ್ತು ನಮ್ಮ ದೇವರು ನಮಗೆ ಸುರಕ್ಷತೆಯನ್ನು ಕೊಡುವಂತ ದೇವರು. ದಾವೀದನ ಕೀರ್ತನೆ 91ನೇ ಅಧ್ಯಾಯ ನೋಡುವಾಗ 1 ಮತ್ತು 2ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ಪರಾತ್ಪರನ ಮೊರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ. ಥ್ಯಾಂಕ್ ಗಾಡ್. ಇವತ್ತು ರಕ್ಷಣೆಯ ಸುರಕ್ಷತೆ ಆ ದೇವರ ಅನ್ಯೋನ್ಯತೆಯಲ್ಲಿ. ನಿನ್ನ ಬಲಗಡೆಯಲ್ಲಿ 1000 ಜನ, ಎಡಗಡೆಯಲ್ಲಿ 10,000 ಜನ ಸತ್ತು ಬಿದ್ದರೂ ನಿನಗೆ ಯಾವ ಕೇಡು ತಟ್ಟುವುದಿಲ್ಲ. ದೇವರಿಗೆ ಸ್ತೋತ್ರ. ಇಸ್ ಅ ಗಾಡ್ ಆನ್ ದ ಕೀಸ್. ದೇವರು ತನ್ನ ಮಕ್ಕಳನ್ನ ಸುರಕ್ಷತೆಯಲ್ಲಿ ಇಟ್ಟು ತನ್ನ ಪಕ್ಕಗಳ ಮರಿಯಲ್ಲಿ ನಮ್ಮನ್ನು ಕಾಯುವಂತ ದೇವರಾಗಿದ್ದಾನೆ. ಅದೇ ದಾವೀದ 91ನೇ ಕೀರ್ತನೆ, ಅಂದ್ರೆ ಈ ದಾವೀದನ ಕೀರ್ತನೆ 91ನೇ ಅಧ್ಯಾಯ ಇದನ್ನು ಮೋಶೆ ರಚನೆ ಮಾಡಿದ. ಮೋಶೆಯು ದೇವ ದರ್ಶನದ ಗುಡಾರ ನಿರ್ಮಾಣ ಮಾಡಿದ ಮೇಲೆ ರಚನೆ ಮಾಡಿದ್ದು. 90ನೇ ಕೀರ್ತನೆ ಕೂಡ ಮೋಶೆ ರಚನೆ ಮಾಡ್ತಾನೆ. 91ನೇ ಕೀರ್ತನೆ ಕೂಡ ಮೋಶೆ ರಚನೆ ಮಾಡಿದ ಕೀರ್ತನೆ. ಇಲ್ಲಿ 91ನೇ ಅಧ್ಯಾಯ 9 ಮತ್ತು 10ನೇ ವಚನ ನೋಡುವಾಗ, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದು, ಯಾವ ಉಪದ್ರವವು ನಿನ್ನ ಬಿಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ವಾಟ್ ವಂಡರ್ಫುಲ್ ಗಾಡ್. ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದು, ಯಾವ ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ದೇವರು ಸುರಕ್ಷತೆಯನ್ನು ಕೊಡುವಂತ ದೇವರು. ಅದೇ ಅಧ್ಯಾಯ 14ರಿಂದ 16 ವಚನಗಳು ಎಷ್ಟು ಸುಂದರವಾಗಿ ಹೇಳ್ತಾನೆ. ದಾವೀದನ ಕೀರ್ತನೆ 91ನೇ ಅಧ್ಯಾಯ 14ರಿಂದ 16 ವಚನ ನೋಡಿ ದಯಮಾಡಿ ಓದ್ರಿ ಗಟ್ಟಿಯಾಗಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವನು. ವಾಟ್ ವಂಡರ್ಫುಲ್ ರೆಫ್ಯೂಸ್ ಇನ್ ಗಾಡ್.
ಈ 2 ವಚನಗಳಲ್ಲಿ 6 ಆಶೀರ್ವಾದಗಳಿವೆ. ನೋಡಿ, ನೀವು ಗಮನ ಕೊಟ್ಟು ನಿಮ್ಮ ಮನೆಯಲ್ಲಿ ಹೋದ್ರಿ, ಈ 2 ವಚನ 14ರಿಂದ 16 ವಚನಗಳಲ್ಲಿ 6 ಆಶೀರ್ವಾದಗಳು. ಭಕ್ತನ ಸುರಕ್ಷತೆ ಎಂಬುದಾಗಿ ಈ ದಾವಿದನ ಕೀರ್ತನೆ 91ನೇ ಅಧ್ಯಾಯದಲ್ಲಿ ತಿಳಿಯಬರ. ಹೌದು ಪ್ರಿಯರೇ, ಇಂಥ ದೇವರು ಆ ಅನ್ಯೋನ್ಯತೆ ಇವತ್ತು ನಮ್ಮ ಜೊತೆಗಿದ್ರೆ, ನಾವು ಆ ದೇವರ ಅನ್ಯೋನ್ಯತೆಯಲ್ಲಿ ಇದ್ರೆ ಖಂಡಿತವಾಗಿರುವಂತಹ ಆಶೀರ್ವಾದ. 46ನೇ ಕೀರ್ತನೆ 1ನೇ ವಚನದಲ್ಲಿ ದಾವಿದ ಹೇಳ್ತಾನೆ, ಯೆಹೋವನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಬೆಟ್ಟಗಳು ಮಾರ್ಪಟ್ಟರು, ಸಮುದ್ರದಲ್ಲಿ ಮುಳುಗಿ ಹೋದರು, ನನಗೇನೂ ಭಯವಿಲ್ಲ. 9-10ನೇ ವಚನಕ್ಕೆ ಬಂದಾಗ ಹೇಳ್ತಾನೆ, ಯಾಕೋಬ ವಂಶ ದೇವರು ನಮಗೆ ಗುರಾಣಿಯಾಗಿದ್ದಾನೆ, ನಮಗೆ ಸಹಾಯಕನಾಗಿದ್ದಾನೆ. ಸತ್ಯವಾದ ಪ್ರಿಯರೇ, ಇವತ್ತು ಆ ದೇವರ ಅನ್ಯೋನ್ಯತೆ ನಮಗೆ ಯಾಕೆ ಬೇಕಂದ್ರೆ, ಭದ್ರತೆಯನ್ನು ಕಳೆದುಕೊಂಡು ಸುರಕ್ಷತೆಯನ್ನು ಕಳೆದುಕೊಂಡಂತ ಅಪಾಯಕರವಾಗಿರುವಂತಹ ನಮ್ಮ ಲೋಕದ ಪ್ರಯಾಣದಲ್ಲಿ ಆ ಸುರಕ್ಷತೆ ನಮಗೆ ಬೇಕಾಗಿದ್ರೆ ಪುನರುತ್ಥಾನ ಹೊಂದಿರುವಂತಹ ಯೇಸು ಕ್ರಿಸ್ತನ ಅನ್ಯೋನ್ಯತೆ ನಿತ್ಯ ಜೀವನದಲ್ಲಿ ಬೇಕು. ಇವತ್ತು ಪ್ರಿಯರ ಆಲೋಚನೆ ಮಾಡೋಣ, ಆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವಿದ್ದೇವ. ಮೊದಲನೇ ಆಶೀರ್ವಾದ ಕ್ರಿಸ್ತನ ಅನ್ಯೋನ್ಯತೆ ಸುರಕ್ಷತೆಯನ್ನು ಉಂಟು ಮಾಡಿದ್ರೆ, 2ನೇ ಆಶೀರ್ವಾದ ಹೇಳ್ತೀನಿ ನೋಡ್ರಿ. ದಾವಿದನ ಕೀರ್ತನೆ 23ನೇ ಅಧ್ಯಾಯಕ್ಕೆ ಬರುವಾಗ ಈ ದೈವಿಕ ಅನ್ಯೋನ್ಯತೆ ನಮ್ಮ ಜೀವನದ ಪ್ರಯಾಣದಲ್ಲಿರೋ ಕೊರತೆಗಳನ್ನು ನೀಗಿಸ್ತದೆ. ಕೊರತೆಗಳನ್ನು ನೀಗಿಸುವಂತದಾಗಿದೆ ದೇವರ ಅನ್ಯೋನ್ಯತೆ. ಅದಕ್ಕೆ ದಾವಿದ ಹೇಳ್ತಾನೆ ಅನುಭವದ ಮೂಲಕ. ದಾವಿದ ನೋಡ್ರಿ, ಈಸ್ ದ ಮ್ಯಾನ್ ಹೂ ಟೇಸ್ಟೆಡ್ ಗಾಡ್. ದಾವಿದನು ದೇವರನ್ನು ಅನುಭವಿಸಿದ ಹಾಗೆ ಈ ಲೋಕದಲ್ಲಿ ಬೇರೆ ಯಾರು ಅನುಭವಿಸಿಲ್ಲ. ಅದಕ್ಕೆ 34ನೇ ಕೀರ್ತನೆ 8ನೇ ವಚನದಲ್ಲಿ ಹೇಳ್ತಾನೆ, ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡ್ರಿ ಎಂಬುದಾಗಿ ದಾವಿದನು ಹೇಳುವಂತ ಮಾತು ಸತ್ಯವಾಗಿದೆ. ದೇವರನ್ನು ಅನುಭವಿಸಿದಂತ ಮನುಷ್ಯ 23ನೇ ಕೀರ್ತನೆ ರಚನೆ ಮಾಡುವಾಗ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ಹೊರತೆ ಪಡೆನು. ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸುತ್ತಾನೆ, ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಾನೆ. ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ಹತ್ತಿರ ಬಿದ್ದು ನನ್ನ ಘನಪಡಿಸ್ತಾನೆ ಎಂಬುದಾಗಿ. ವಾಟ್ ಎ ವಂಡರ್ಫುಲ್ ಗಾಡ್. ಎಂತ ಒಳ್ಳೆಯ ದೇವರ ಮಕ್ಕಳು ನಾವು ಇವತ್ತು. ಎಂತ ಸದಾವಕಾಶ ನಮ್ಮ ಜೀವನಕ್ಕೆ ಸಿಕ್ಕಿದೆ. ಇದು ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ, ಇವತ್ತು ಲೋಕದ ಪ್ರಯಾಣದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತು ನಮ್ಮ ಜೀವನ ಕೊರತೆಯಿಂದ ತುಂಬಿದೆ. ನಮಗೆ ತೃಪ್ತಿನೇ ಇಲ್ಲ, ಎಷ್ಟಿದ್ರೂ ತೃಪ್ತಿ ಇಲ್ಲ. ಇವತ್ತು ಲಕ್ಷ್ಯ ಇದ್ರೂ ತೃಪ್ತಿ ಇಲ್ಲ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಇವತ್ತು ನಮ್ಮ ಜೀವನ ಹುಟ್ಟಿನಿಂದ ಈ ಪ್ರಾಣ ಪಕ್ಷಿ ಬಿಟ್ಟು ಹೋಗೋ ತನಕ ಕೊರತೆಯಲ್ಲಿಯೇ ಸಾಕ್ತೇವೆ ನಾವು. ನೋ ಮ್ಯಾನ್ ಇಸ್ ಸಫಿಸಿಯಂಟ್. ನಾನು ಸಂತೃಪ್ತನಾಗಿದ್ದೇನೆ ಅಂತ ಹೇಳುವಂತ ಮನುಷ್ಯ ಲೋಕದಲ್ಲಿ ಯಾವುದೂ ಇಲ್ಲ. ಇದ್ರೂ ಇನ್ನೂ ಬೇಕು ಅನ್ನುವಂಥದ್ದು ಇವತ್ತು ಕೊರತೆಯಿಂದ ತುಂಬಿದಂತ ನಮ್ಮ ಜೀವನವಾಗಿದೆ. ಒಬ್ಬರಿಗೆ ಒಂದಿದ್ರೆ ಇನ್ನೊಬ್ಬರಿಗೆ ಇನ್ನೊಂದಿಲ್ಲ. ಈ ರೀತಿಯ ಕೊರತೆಯ ಜೀವನವನ್ನ ನೀಗಿಸುವಾಗ ದೇವರು ನೀಗಿಸ್ತಾನೆ. ಅದು ಯಾವಾಗಂದ್ರೆ ಆ ಪುನರುತ್ಥಾನ ಹೊಂದಿದಂತ ಆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಿತ್ಯ ಜೀವನದಲ್ಲಿ ಇರುವ. ಎವ್ರಿ ಡೇ ವಿ ಶುಡ್ ಹ್ಯಾವ್ ಎ ಫೆಲೋಶಿಪ್ ವಿತ್ ದ ರಿಸನ್ ಲಾರ್ಡ್. ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಅನ್ಯೋನ್ಯತೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಇರುವಾಗ ಮಾತ್ರ ಆ ಕೊರತೆ ನೀಗ್ತದೆ. ದಾವಿದನ ಕೀರ್ತನೆ 33ನೇ ಅಧ್ಯಾಯ 19ನೇ ವಚನ ಬಹಳ ಸುಂದರವಾಗಿ ಇದೇ ದಾವಿದ ಹೇಳ್ತಾನೆ ನೋಡ್ರಿ. 33ನೇ ಕೀರ್ತನೆ 19ನೇ ವಚನ ದಯಮಾಡು. ಅವರ ಪ್ರಾಣವನ್ನ ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ವಾಟ್ ಎ ವಂಡರ್ಫುಲ್ ಗಾಡ್. ಕೊರತೆ ನೀಗಿಸುವಂತ ದೇವರಿಂದ ತನ್ನ ಮಕ್ಕಳನ್ನ, ಅವರ ಪ್ರಾಣವನ್ನ ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನ ಉಳಿಸುವನು. ಕೊರತೆ ನೀಗುವಂತ ದೇವರಲ್ಲಿ ನೋಡ್ರಿ, ಈ ಉದಾಹರಣೆ ನೋಡುವಾಗ ಇಲ್ಲಿ 1 ವರ್ಷಗಳ ಪುಸ್ತಕ 17ನೇ ಅಧ್ಯಾಯಕ್ಕೆ ಬರುವಾಗ 2 ಮತ್ತು 7ನೇ ವಚನದಲ್ಲಿ ಇಲ್ಲಿ ಏಲಿಯ ಪ್ರವಾದಿಯು ಅಲ್ಲಿ ನಡೆದಂತ ಒಂದು ಸಂಗತಿ, ಗಿಲ್ಯಾದ್ ಪ್ರಾಂತದಲ್ಲಿ ಅಲ್ಲಿ ಬರ ಬಂದಿದೆ. ಬರಗಾಲದ ಸ್ಥಿತಿಯಲ್ಲಿ ಈ ಪ್ರವಾದಿಯಾದ ಎಲಿಯನಿದ್ದಾನೆ. ಅಲ್ಲಿ ಆ ಸಂದರ್ಭದಲ್ಲಿ ದೇವರು ತನ್ನ ಭಕ್ತನನ್ನ, ಪ್ರವಾದಿಯನ್ನ, ಆತನಿಗಿರುವಂತ ಈ ದೈಹಿಕ ಕೊರತೆಯನ್ನು ನೀಗಿಸುವುದಕ್ಕಾಗಿ ಗಾಡ್ ಹ್ಯಾಡ್ ಎ ಪ್ಲಾನ್. ನನ್ನ ನಿನ್ನ ದೇವರು ಪ್ರಿಯರೇ, ಇವತ್ತು ನಾನು ಕೊರತೆಯಲ್ಲಿದ್ದೇನೆ, ಸಮಸ್ಯೆಯಲ್ಲಿದ್ದೇನೆ ಅಂತ ಹೇಳುವಾಗ ದೇವರು ಮುಂದಾಲೋಚನೆ ಮಾಡಿ ನನಗೋಸ್ಕರವಾಗಿ ಆ ಕೊರತೆ ನೀಗುವಂತೆ ಯೋಜನೆ ಮಾಡ್ತಾನೆ.
ಅದ್ಭುತ ಸ್ವರೂಪನಾದ ದೇವರು. ದಯಮಾಡಿ ನೋಡ್ರಿ ಆ ವಚನ. 1 ವರ್ಷಗಳ ಪುಸ್ತಕ 17ನೇ ಅಧ್ಯಾಯ 2ನೇ ವಚನದಿಂದ ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟ ಬರೆದಿದೆ. ನೋಡ್ರಿ 2ನೇ ವಚನ ದಯಮಾಡಿ. 1 ವರ್ಷಗಳ ಪುಸ್ತಕ 17ನೇ ಅಧ್ಯಾಯ 2ನೇ ವಚನದಿಂದ. ತರುವಾಯ ಯೆಹೋವನು ಎಲೀಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದನ್ ಹೊಳೆಯ ಆಚೆಯಲ್ಲಿರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗಿಗಳಿಗೆ ಆಜ್ಞಾಪಿಸಿದ್ದೇನೆಂದು ಹೇಳಿದನು. ಸಾಕು, ನಮಗೆ ಗೊತ್ತು. ಮುಂದೆ ಹೋದ್ರಿ ಮನೆಯಲ್ಲಿ ವಾಟ್ ಎ ವಂಡರ್ಫುಲ್ ಪ್ಲಾನ್ ಆಫ್ ಗಾಡ್ ಫಾರ್ ಈ ಚಿಲ್ಡ್ರನ್. ಎಂತ ಒಳ್ಳೆ ದೇವರು. ತನ್ನ ಸೇವಕನು ಕೊರತೆಯಲ್ಲಿದ್ದಾನೆ. ಈಗ ಬರ ಬಂದಿದೆ, ನೀರಿಲ್ಲ, ಕೆರೆ ತಾಳಕ್ಕೆ ಅಂತ ದೇವರು ಅಪ್ಪಣೆ ಮಾಡ್ತಾ ಇದ್ದಾನೆ. ಪ್ರವಾದಿ, ನೀನು ಹೋಗು ಕೆರೆ ತಾಳಕ್ಕೆ, ನಿನಗೆ ಕುಡಿಯುವುದಕ್ಕೆ ನೀರು ಸಿಗ್ತದೆ, ನಿನ್ನ ಊಟಕ್ಕೆ ಕಾಗೆ ಮೂಲಕ ನಿನಗೆ ಆಹಾರ ಸಿಗ್ತದೆ ಅಂತ ಹೇಳಿದಂತ ದೇವರು. ಅಮೇಜಿಂಗ್ ಗಾಡ್. ಗ್ರಹಿಕೆ ದಾಟಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಮೇ ನಾಟ್ ಬಿ ಈ ಪ್ರವಾದಿಯಾದ ಎಲಿಯನು ಆತನ ಯೋಚನೆ ಮಾಡಲಿಕ್ಕಿಲ್ಲ, ಆತನ ಗ್ರಹಿಕೆ ದಾಟಿ ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ. ತನ್ನ ಮಗನಿಗೋಸ್ಕರ, ತನ್ನ ಅಭಿಷಕ್ತನಿಗೋಸ್ಕರವಾಗಿ ದೇವರು ಯೋಜನೆಯನ್ನು ಸಿದ್ಧ ಮಾಡಿದ್ದಾನೆ. ವಂಡರ್ಫುಲ್ ಗಾಡ್. ಅನೇಕ ಸಾರಿ ನನಗೇನು ಇಲ್ಲ ದೇವರೇ, ಇನ್ನೇನು ಮುಂದೆ ಜೀವನ ಮಾಡುವಂಥದ್ದು, ಇನ್ನೇನು ನನ್ನ ಸ್ಥಿತಿಗತಿಗಳಂತ ಹೇಳುವಾಗ ನಮ್ಮ ಗಮನಕ್ಕೆ ಬಾರದಂತ ರೀತಿಯಲ್ಲಿ, ನಮ್ಮ ಯೋಚನೆ ದಾಟುವಂತ ರೀತಿಯಲ್ಲಿ ಆ ಪುನರುತ್ಥಾನ ಹೊಂದಿದಂತ ಕ್ರಿಸ್ತನಲ್ಲಿ ದೇವರು ಸುಂದರ ಯೋಜನೆಗಳನ್ನು ಮಾಡಿ ನಮ್ಮ ಕೊರತೆಯನ್ನು ನೀಗಿಸುವಂತ ದೇವರಾಗಿದ್ದಾನೆ. ಇಸ್ ಅ ಗುಡ್ ಶೆಪರ್ಡ್. ಒಳ್ಳೆಯ ಕುರುಬನು. ದಾವೀದನ ಅನುಭವ, ನನಗೆ ಕೊರತೆ ಇಲ್ಲ, ಹಸುರುಗಾವಲುಗಳಲ್ಲಿ ಕರ್ಕೊಂಡು ಹೋಗ್ತಾನೆ, ವಿಶ್ರಾಂತಿಗಳ ನೀರುಗಳಿಗೆ ನನ್ನನ್ನು ಬರಮಾಡ್ತಾನೆ ಅಂತ ಹೇಳಿದ ಹಾಗೆ ಕೆರೆ ತಾಳದಲ್ಲಿ ಬರ ಚೀರುವ ತನಕ ದೇವರು ತನ್ನ ಅಭಿಷಕ್ತನನ್ನು ಕಾಪಾಡಿದ. ಮುಂದೆ ಹೋಗಿ ನೋಡುವಾಗ, ತಿರುಗಿ ನಂತರದಲ್ಲಿ ಅದೇ ಸ್ಥಳದಲ್ಲಿ ಮುಂದುವರಿಯುವಾಗ ಕೆರೆ ತಾಳದ ನೀರು ಬತ್ತಿ ಹೋಯ್ತು. ಈಗ ಕುಡಿಯಲಿಕ್ಕೆ ನೀರಿಲ್ಲ. ಅದಕ್ಕೆ ಕಾಗೆ ಆಹಾರ ತಂದು ಕೊಡೋದು ಬಿಟ್ಟು ಮುಂದೆ ದೇವರು ಮತ್ತೊಬ್ಬರು ನೇಮಕ ಮಾಡ್ತಾನೆ. ದ ಪ್ಲಾನ್ ಆಫ್ಟರ್ ಪ್ಲಾನ್. ತನ್ನ ಮಕ್ಕಳಿಗೋಸ್ಕರವಾಗಿ ಯೋಜನೆ ನಂತರ ಮತ್ತೊಂದು ಯೋಜನೆ ಕೊರತೆ ನೀಗಿಸುವುದಕ್ಕಾಗಿ ಇಲ್ಲಿ ಕಾಗೆಯನ್ನು ಉಪಯೋಗ ಮಾಡಿದ್ದಾನೆ. ಸೃಷ್ಟಿಯ ಪಕ್ಷಿ ಕಾಗೆ, ಈ ಹಳ್ಳದ ನೀರು, ದೇವರ ಸೃಷ್ಟಿ ಇವತ್ತು ದೇವ ಭಕ್ತನನ್ನ ಪರಿಪಾಲನೆ ಮಾಡಿದೆ. ದೇವ ಭಕ್ತನ ಜೀವನದ ಕೊರತೆ ನೀಗಿಸಿದೆ. ದೇವರ ಸುಂದರ ಯೋಜನೆ ಇದೆ ತನ್ನ ಮಕ್ಕಳ ಬಗ್ಗೆ. ಇಲ್ಲಿ ತಿರುಗಿ ಮುಂದೆ ಬರುವಾಗ ಇಲ್ಲಿ ದೇವರು ಈ ಪ್ರವಾದಿಗೆ ವಿಧವೆಯ ಮನೆಯಲ್ಲಿ ಆಹಾರ ಸಿದ್ಧ ಮಾಡಿದ. ಆ ವಿಧವೆಯ ಮನೆಗೆ ಹೋಗಿದ್ದಾನೆ. ಪ್ರವಾದಿ ಹೋದಾಗ ಆಕೆ ಕಟ್ಟಿಗೆಯನ್ನು ಹೆಕ್ಕಿ ತಂದು ಆ ಬರಗಾಲದಲ್ಲಿ ತನ್ನ ಮಡಿಕೆಯಲ್ಲಿರುವಂತ ಹಿಟ್ಟು, ಮಗೆಯಲ್ಲಿರುವಂತ ಎಣ್ಣೆ ಸ್ವಲ್ಪ ಇತ್ತು, ಒಂದು ರೊಟ್ಟಿ ಮಾಡಿ ಇನ್ನು ತಿಂದು ತಾನು ತನ್ನ ಮಗ ಸತ್ತು ಹೋಗ್ಬೇಕೆಂಬ ಆಲೋಚನೆ ಮಾಡಿಕೊಂಡು ಮನೆಯಲ್ಲಿ ಪ್ರವೇಶ ಮಾಡುವಾಗ ದ ಎಂಟ್ರಿ ಆಫ್ ದ ಪ್ರಾಫಿಟ್ ಆಫ್ ಎಲೈಜಾ, ಅಭಿಷಕ್ತ ಸೇವಕನ ಒಂದು ಪ್ರವೇಶ ಕೊರತೆಯನ್ನ ಹೊಂದಿಕೊಳ್ಳುವಂತ ಮನೆಗೆ ಬಂದಿದೆ. ವಾಟ್ ವಂಡರ್ಫುಲ್. ಗಾಡ್ ಲೆಟ್ ಹಿಸ್ ದ ಪ್ರಾಫಿಟ್ ಕೊರತೆಯಿಂದ ಸಾಯ್ಬೇಕಾಗಿರುವಂತ ಮನೆಯೊಳಗೆ ಅಭಿಷಕ್ತ ಸೇವಕನನ್ನ ದೇವರು ಕಳಿಸಿಕೊಟ್ಟ. ಆಗ ಎಲಿಯನು ಹೇಳ್ತಾನೆ, ಅಮ್ಮ ನೀನು ಹೋಗಿ ನನಗೆ ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಆಕೆ ಹೋಗ್ತಾ ಇರುವಾಗಲೇ ಇಮಿಡಿಯೇಟ್ ಇದ್ದ ಸೆಕೆಂಡ್ ಎರಡನೇ ಆಶೆ ಏನಂದ್ರೆ, ನೀನು ನೀರು ತೆಗೆದುಕೊಂಡು ಬರುವಾಗ ನನಗೆ ಒಂದು ರೊಟ್ಟಿ ಮಾಡಿಕೊಂಡು ಬಾ ಅಂತ ಹೇಳ್ತಾನೆ. ಫಸ್ಟ್ ಇಟ್ ಟೋಲ್ಡ್ ಯು ಬ್ರಿಂಗ್ ದ ವಾಟರ್. ಒಂದು ತಂಬಿಗೆ ನೀರು ತಗೊಂಡು ಬಾ ಅಂದ. ಎರಡನೇದಾಗಿ ಹೇಳ್ತಾನೆ, ಒಂದು ರೊಟ್ಟಿ ತಗೊಂಡು ಬಾ ಅಂದ. ಆ ಸ್ತ್ರೀ ಮರು ಮಾತಾಡಲೇ ಇಲ್ಲ. ಹೇಳ್ಬೋದಾಗಿತ್ತು, ಅಪ್ಪ ನನ್ನ ಮನೆಯಲ್ಲಿ ಇಷ್ಟ ಇದೆ, ನಾನು ತಿಂದು ಸಾಯ್ಬೇಕು ಅನ್ಕೊಂಡಿದ್ದೇನೆ ಅನ್ನೋದು ಮುಂದೆ ಬರ್ತಿದೆ. ಆದರೆ ಆಕೆ ಏನು ಮಾತನಾಡದೆ ಹೋಗಿ ಒಂದು ತಂಬಿಗೆ ನೀರನ್ನ, ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಂದು ಪ್ರವಾದಿಗೆ ಕೊಡುವಾಗ ಆತನು ತಿಂದು ನೀರು ಕುಡಿದನು. ವಾಟ್ ಹ್ಯಾಪನ್ಡ್ ಆಫ್ಟರ್ ದಟ್? ನಂತರದಲ್ಲಿ ಆ ಪ್ರವಾದಿಯು ಆಕೆಯನ್ನು ಆಶೀರ್ವಾದ ಮಾಡ್ತಾನೆ. ಅಮ್ಮ, ಈ ಗಿಲ್ಲಾದ ಪ್ರಾಂತ್ಯದಲ್ಲಿ ಬರ ತೀರುವ ತನಕ ನಿನ್ನ ಮಡಿಕೆಯಲ್ಲಿರುವಂತ ಹಿಟ್ಟು, ಮೈಯಲ್ಲಿರುವಂತ ಎಣ್ಣೆ ಎಂದಿಗೂ ಚೀರುವುದಿಲ್ಲ ಅಂತ ಹೇಳುವಾಗ ದ ವಂಡರ್ಸ್ ಆಫ್ ಗಾಡ್, ಗಾಡ್ ಡಿಡ್ ದ ವಂಡರ್ಸ್. ಆ ಕೊರತೆ, ಬರಗಾಲದ ಜೀವನ, ಆ ಬರ ತೀರುವ ತನಕ ಆ ವಿಧವೆಯ ಮನೆಯಲ್ಲಿ ಮಡಿಕೆಯಲ್ಲಿರುವಂತ ಹಿಟ್ಟು, ಮೈಯಲ್ಲಿರುವಂತ ಎಣ್ಣೆ ತಿರಲಿಲ್ಲ. ವಾಟ್ ವಂಡರ್ಫುಲ್ ಗಾಡ್. ಈಸ್ ಎ ಗಾಡ್ ಆಫ್ ಪ್ರೊವೈಡರ್. ಒದಗಿಸುವಂತ ದೇವರು. ಎಲಿಯನ ದೇವರು ಇವತ್ತು ನನ್ನ ದೇವರು, ದಾವೀದನ ದೇವರು ಇವತ್ತು ನನ್ನ ದೇವರಾಗಬೇಕಾಗಿದೆ.
ಒದಗಿಸುವಂತ ದೇವರು. ಆ ಆ ಕೊರತೆ ನನ್ನ ಜೀವನದಲ್ಲಿ ನೀಗಬೇಕಾಗಿದ್ರೆ ಇವತ್ತು ನಾವು ಆತನ ಅನ್ಯೋನ್ಯತೆಯಲ್ಲಿ ಇರ್ಬೇಕಷ್ಟೇ. ನೋ ನೀಡ್ ಟು ಡೂ ಎನಿಥಿಂಗ್. ಬೇರೆ ಏನ್ ಮಾಡ್ಬೇಕಾಗಿಲ್ಲ. ನಾವು ಆತನ ಅನ್ಯೋನ್ಯತೆಯಲ್ಲಿ ಇರೋದಕ್ಕಾಗಿ ಇಷ್ಟಪಡ್ಬೇಕು ಪ್ರಿಯರೇ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ನೋಡ್ರಿ, ಸುವಾರ್ಥ ಭಾಗ್ಯಕ್ಕೆ ಬರುವಾಗ ಇಲ್ಲಿ ನಾನು ಹಿಂದೆ ಹೋಗ್ತೇನೆ. ಇಸ್ರಾಯೇಲರು ಪ್ರಯಾಣ ಮಾಡಿಕೊಂಡು ಬಂದ್ರು, ಅವರಿಗೆ ಕೊರತೆ ಬಂತು, ಊಟದ ಕೊರತೆ ಬಂತು. ನಮ್ಗೆ ಗೊತ್ತು. ವಿಮೋಚನೆ ಕಾಂಡ 16ನೇ ಅಧ್ಯಾಯಕ್ಕೆ ಬರುವಾಗ 16ನೇ ಅಧ್ಯಾಯದಲ್ಲಿ ಊಟದ ಕೊರತೆ ಬಂದಿದೆ. ಇಲ್ಲಿ ಪ್ರಯಾಣಕ್ಕೆ ಬಂದಿದ್ದಾರೆ. ಮೋಶೆ ಹೇಳ್ತಾರೆ, ಮೋಶೆ ಇಲ್ಲಿ ನೀ ಕರ್ಕೊಂಡು ಬಂದಿದ್ದಿ, ಇಲ್ಲಿ ಬೆಳ್ಳುಳ್ಳಿನೇ ಇಲ್ಲ, ಈರುಳ್ಳಿನೇ ಇಲ್ಲ ತಿನ್ನಕ್ಕೆ. ಮನೆಯಲ್ಲಿ ನಮಗೆ ತಿಂಗಳಿಗೆ ಒಂದು ಆಸಾರ ಆದ್ರೂ ಮಾಂಸ ಸಿಕ್ತಿತ್ತು, ನಮಗೆ ಮಾಂಸ ಬೇಡ, ಈರುಳ್ಳಿನೂ ಸಿಗ್ತಾ ಇಲ್ಲ, ಬೆಳ್ಳುಳ್ಳಿನೂ ಸಿಗ್ತಾ ಇಲ್ಲ, ಗುಣಗುಡ್ತಾ ನಾವು ಸಾಯ್ಬೇಕಂತ ಕರ್ಕೊಂಡು ಬಂದಿದ್ದೀಯಾ ಮೋಶೆ ನೀನು? ನಾವು ಜೀವನದಿಂದ ಇರೋದು ನಿನಗೆ ಇಷ್ಟವಾಗಿರ್ಲಿಲ್ಲವಾ ಅನ್ನುವಂತ ರೀತಿಯಲ್ಲಿ ಹೇಳುವಾಗ ಮೋಶೆ ಅಗೇನ್ he went to God. It is a difficult task for the leader. ಈ ಅಭಿಷಕ್ತ, ಈ ನಿಯೋಗಕ್ಕೆ ಜವಾಬ್ದಾರಿ ಹೊತ್ತುಕೊಂಡಂತ ಮೋಶೆಯ ಜೀವನ ಕಷ್ಟಕರವಾಗಿತ್ತು. ಯಾವತ್ತು ನೋಡ್ರಿ ಪ್ರಿಯರೇ, ನಾಯಕತ್ವ ಅಷ್ಟು ಸುಲಭದ ಕೆಲಸ ಅಲ್ಲ. ವೇರ್ there is a responsibility, there is an accountability. ಎಲ್ಲಿ ನಾಯಕತ್ವ ಇದೆಯೋ, ಎಲ್ಲಿ ಜವಾಬ್ದಾರಿ ಇದೆ, ಅಲ್ಲಿ ಲೆಕ್ಕ ಒಪ್ಪಿಸುವಿಕೆ ಇದೆ, ಅಲ್ಲಿ ಅನೇಕ ಜವಾಬ್ದಾರಿಕೆಗಳಿವೆ. ಮೋಶೆ ಏನೋ ಒಪ್ಕೊಂಡು ಬಿಟ್ಟಿದ್ದಾನೆ, ಆದರೆ ಇವರ ಪ್ರಯಾಣದಲ್ಲಿ 40 ವರ್ಷದ ಪ್ರಯಾಣದಲ್ಲಿ ಏನೆಲ್ಲಾ ಸಂಗತಿಗಳು. ಆಗ ಮೋಶೆ ತಿರುಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ದೇವರ ಅವನ ಪ್ರಾರ್ಥನೆ ಕೇಳಿದ. Whenever the servants of God pray to God, God is going to hear. ಪ್ರಿಯರೇ, ನೀವು ಆಲೋಚನೆ ಮಾಡಿದ್ರೆ ಅಭಿಷಕ್ತ ಸೇವಕರು ಇವತ್ತು ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ಸಭೆಗೋಸ್ಕರವಾಗಿ, ಸಮಾಜಕ್ಕೋಸ್ಕರ ಪ್ರಾರ್ಥನೆ ಮಾಡೋದಾಗಿದ್ರೆ ಖಂಡಿತವಾಗಿ ಮಾತು ಕೊಟ್ಟ ದೇವರು ಅಭಿಷಕ್ತನ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಕ್ಕೆ ಶಕ್ತನಾದ ದೇವರು. ಆಮೇನ್. ಅಂತ ದೇವರಾಗಿದ್ದಾನೆ ಇವತ್ತು. ಅಭಿಷಕ್ತನಾದ ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡಬಹುದು. ದೇವರು ಹೇಳ್ತಾನೆ, ನೀನು ಅವ್ರಿಗೆ ಹೇಳು, ಬೆಳಗಾಗುವಾಗ ಆಕಾಶದಿಂದ ನಾವಕ್ಕಿ ಮನ್ನವನ್ನು ದೇವರು ಕೊಟ್ಟ. ಆಹಾರದ ಕೊರತೆಯಾಗಿತ್ತು, ಹಸಿವೆ ಆಗಿತ್ತು. ಇಸ್ರಾಯೇಲರ ಪ್ರಯಾಣದಲ್ಲಿ ಅವರ ಹಸಿವೆಯನ್ನು ನೀಗಿಸಿದ ದೇವರು, ಕೊರತೆ ನೀಗಿಸುವಂತ ದೇವರು, ಇಸ್ರಾಯೇಲರ ದೇವರು ಇವತ್ತು ನಮ್ಮ ದೇವರಾಗಿದ್ದಾನೆ. ಲೂಕನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಸುಂದರವಾಗಿರುವಂತ ಮಾತು 21ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ, ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಯಲ್ಲಿದ್ದಾನೆ. ಅಲ್ಲಿ ಒಂದು ಮಾತು ಹೇಳ್ತಾನೆ ಯೇಸು ಸ್ವಾಮಿ, ಮಕ್ಕಳಿರ ನಿಮಗೆ ಊಟಕ್ಕೆ ಏನೂ ಇಲ್ಲವಾ? ಡೋಂಟ್ ಯು ಹ್ಯಾವ್ ಎನಿಥಿಂಗ್ ಟು ಈಟ್? ಅವರಿಗೆ ಇಲ್ಲಿ ಊಟದ ಕೊರತೆಯಾಗಿದೆ. ಯೇಸು ಸ್ವಾಮಿ ಅವರ ಜೊತೆಯಲ್ಲಿದ್ದು ಸುಟ್ಟ ಮೀನನ್ನ, ಕೆಂಡದ ಮೇಲೆ ಸುಟ್ಟ ರೊಟ್ಟಿ ಮೀನನ್ನ ಒದಗಿಸಿಕೊಟ್ಟ. ಈ ಪ್ರೊವೈಡೆಡ್ ಫುಡ್. ಮಕ್ಕಳಿಂದ ನಮಗೆ ಊಟಕ್ಕೆ ಏನು ಇಲ್ವಾ? ಪ್ರಿಯರು, ಇವತ್ತು ನಿನ್ನನ್ನು ಕೇಳುವಂತವರು ಲೋಕದವರಲ್ಲ. ಲೋಕದವರು ಒಂದ್ ವೇಳೆ ಸಹಾಯ ಮಾಡ್ಬೋದು, ನಿಮ್ಮ ಕೊರತೆಯಲ್ಲಿ ಸ್ವಲ್ಪ ಹಣ ಸಾಲ ಕೊಡ್ಬೋದು, ಸ್ವಲ್ಪ ಏನೋ ನಿಮಗೆ ಸಹಾಯ ಮಾಡ್ಬೋದು. ಆದರೆ ದೇವರು ನಿಮಗೆ ಸಹಾಯ ಮಾಡುವಾಗ, ದೇವರು ನಿನ್ನ ಕೊರತೆ ನೀಗಿಸುವಾಗ ಅದು ಸದಾಕಾಲ ಇರ್ತದೆ. ಮಕ್ಕಳಿರ ನಿಮಗೆ ಊಟಕ್ಕೆ ಏನೂ ಇಲ್ವಾ? ಡೋಂಟ್ ಯು ಹ್ಯಾವ್ ಎನಿಥಿಂಗ್ ಟು ಈಟ್? ಇವತ್ತು ನಮ್ಮಲ್ಲಿ ಈ ಲೋಕದಲ್ಲಿ ಈ ರೀತಿಯಾಗಿ ಕೇಳುವಂತವ್ರು ಯಾರಿದ್ದಾರೆ? ಅನೇಕ ಸಾರಿ ನನ್ನವರು ಎಂಬುದಾಗಿ ಹೇಳುವವರು ನನ್ನ ಕೇಳುವುದಿಲ್ಲ. ನಿನ್ನೆ ಒಂದು ಕರಳು ಕಿತ್ತು ಬರುವಂತ ಒಂದು ಇನ್ಸಿಡೆಂಟ್ ತೋರಿಸಿದ್ರು ಟಿವಿಯಲ್ಲಿ. ಒಬ್ಬ ತಂಗಿ ಅಣ್ಣನನ್ನ ಮನೆಯಿಂದ ಹೊರಗೆ ಹಾಕಿದ್ದು. ಕೊರೋನಾ ಬಂದಿದೆ ಅಂತ ಹೇಳಿ ಸುಳ್ಳು ಸುದ್ದಿ ಗೊತ್ತಾದಾಗ ಮನೆಯಿಂದ ಹೊರಗೆ ಹಾಕುವಾಗ ಅವರ ಅಣ್ಣ ಮನೆ ಬಾಗಿಲಿನಲ್ಲಿ ಕುತ್ಕೊಂಡಿದ್ದ. ಬಾಡಿಗೆ ಕೊಟ್ಟಂತವ್ರು ಏನ್ ಮಾಡಿದ್ದಾರೆ, ಅವನು ಹೊರಗೆ ಹಾಕಿದಾಳೆ, ಅವನಿಗೆ ರೋಗ ಬಂದಿದೆ, ಕೊರೋನಾ ಬಂದಿದೆ, ಅವನನ್ನ ದಯಮಾಡಿ ಹಾಸ್ಪಿಟ್ಲಿಗೆ ಹೋಗ್ಲಿ ಅಂತ ಆಸ್ಪತ್ರೆಗೆ ಹೇಳುವಾಗ ಆಸ್ಪತ್ರೆಯವರು ಬಂದು ವ್ಯಾನ್ನಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅವನನ್ನು ಟೆಸ್ಟ್ ಮಾಡುವಾಗ ನೆಗೆಟಿವ್ ಬಂತು. ತಿರುಗಿ ಬಂದು ಅಲ್ಲಿ ಮನೆ ಹತ್ರ ಬಿಡುವಾಗ ಅವರ ತಂಗಿ ಮನೆಯೊಳಗೆ ಸೇರಿಸಿಕೊಳ್ಳಿಲ್ಲ. ಅಷ್ಟರೊಳಗಾಗಿ ಈ ಮನುಷ್ಯ ಬರ್ತಾನೆ ಅಂದ್ಕೊಳ್ಳೆ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ನೋಡಿ ಆತನಿಗೆ ಕೊರೋನಾ ಬಂದಿದೆ, ಒಳಗೆ ಬಿಟ್ಕೋಬೇಡ್ರಿ ಅಂತ. ಇದು ನಡೆದ ಘಟನೆ. ತಿರುಗಿ ಆ ಮನುಷ್ಯ ಜನರು ತಿರಸ್ಕಾರ ಮಾಡುವಾಗ ಬಾಗಿಲಿನಲ್ಲೇ ಕುಂತಿದ್ದಾನೆ. ಅವನಿಗೆ ಕೊರೋನಾ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಅಲ್ಲಿ ಕುಳಿತಿದ್ದಾನೆ. ಆತನಿಗೆ ಊಟ ಇಲ್ಲ, ಯಾರು ಊಟ ಕೊಡ್ತಾ ಇಲ್ಲ, ತಂಗಿ ಕೂಡ ಬರಲಿಲ್ಲ. ಸಮಯ ದಾಟಿದ ಮೇಲೆ ಒಂದು ಸಂಗತಿ ಬಂತು. ಆ ಮನುಷ್ಯ ಆಹಾರ ಇಲ್ಲದೆ ಬಿದ್ದು ಸತ್ತು ಹೋದ ಸಂಗತಿ. ಪ್ರಿಯರಿಂದ ಅನೇಕ ಸಂಗತಿಗಳು, ಕೊರತೆಗಳು ನಮ್ಮ ಜೀವನದಲ್ಲಿ ಬರುವಾಗ ನನ್ನ ಸ್ವಂತದವರು, ನನ್ನ ಸಂಬಂಧಿಗಳು
ನನ್ನವರೆಂಬುದಾಗಿ ಹೇಳಿ ನನ್ನ ಕೈ ಬಿಡುವಾಗ ನನ್ನ ದೇವರು ನಿನ್ನ ದೇವರು ಕೈ ಬಿಡುವುದಿಲ್ಲ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನೆಂದಿಗೂ ತೊರೆಯುತ್ತಿല്ലെಂಬಾಗಿ ಹೇಳುವಂತ ದೇವರು ಕ್ರಿಸ್ತನಲ್ಲಿ ಇವತ್ತು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೇವೆ. ಆಲೋಚನೆ ಮಾಡೋಣ, ಕ್ರಿಸ್ತನ ನಿಯಮದ ಇವತ್ತು ನಮಗೆ ಕೊರತೆ ನೀಗಿಸುವಂತಾಗಿ ನಮ್ಮ ಜೀವನದ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸೇವಾ ಜೀವನದಲ್ಲಿ ನಮ್ಮ ದೈವಜ್ಞಾನ ತರಬೇತಿಯ ಪ್ರಾರಂಭದ ವರ್ಷದಿಂದ ಹುಬ್ಬಳ್ಳಿ ಪಟ್ಟಣಕ್ಕೆ ಬರುವ ತನಕ ಬಹಳ ಕೊರತೆಯಲ್ಲಿ ಬಂದಿದೆ. ದೇವರ ಮಹಿಮೆಗೋಸ್ಕರ ಹೇಳ್ತೇನೆ, ನಾಟ್ ಎಕ್ಸಾಜರೇಷನ್. ನಾವು ತರಬೇತಿ ಮುಗಿಸಿಕೊಂಡು ಹುಬ್ಬಳ್ಳಿಗೆ ಬಂದಾಗ ಫಸ್ಟ್ ಅಪಾಯಿಂಟ್ಮೆಂಟ್ ಹುಬ್ಬಳ್ಳಿ ಕೊಟ್ಟರು ನಮಗೆ. ಜೀವ ಪ್ರಕಾಶ್ ಆಫೀಸ್ ಅಂತ ಇತ್ತು. ತೀರಿ ಹೋದ ಗನ ಅರಳಿಕಟ್ಟಿಯವರು ಅಲ್ಲಿಗೆ ನಮ್ಗೆ ಇನ್ಚಾರ್ಜ್ ಆಗಿದ್ರು. ಅಲ್ಲಿ ಕೆಲಸ ಮಾಡ್ತಿದ್ವಿ ನಾವು. ಆಗ ಒಂದು ಬಾಡಿಗೆ ಮನೆಯಲ್ಲಿ ಇದ್ವಿ ನಾವು. ಆಗ ಒಂದು ಸಾರಿ ಏನಾಯ್ತು ಅಂದ್ರೆ ನಮ್ಮ ದೊಡ್ಡ ಮಗಳು ವಿನತಕ್ಕಗೆ ಅನಾರೋಗ್ಯ ಬಂತು, ಹುಷಾರಿರಲಿಲ್ಲ. ಅವಾಗ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕಂತೇಳಿ ನಾವು ದುಡ್ಡು ನೋಡಿದ್ರೆ ನಮ್ಮ ಹತ್ರ ಹಣನೇ ಇಲ್ಲ. ಒಂದು ಸತ್ಯ ಮಾತು, ಆ ಬ್ರೀಫ್ ಕೇಸ್ ಇವತ್ತು ಹೊರಗೆ ಇಟ್ಟಿದ್ದೇನೆ. It is there, that's the testimony. I tell you, because what a wonderful God led his children. ಸೇವಕರನ್ನ ನಾವು ಆ ಬ್ರೀಫ್ ಕೇಸ್ ಕೆಳಗಿರುವಂತ ಚೇಂಜ್ಗಳನ್ನು ಎಣಿಕೆ ಮಾಡಿದ್ದೇವೆ. ನನ್ನ ಮಗಳನ್ನ ಆಸ್ಪತ್ರೆಗೆ ತೋರಿಸುವುದಕ್ಕಾಗಿ ದೇವರೇ ಅಂತ ಹೇಳುವ ಆ ಕಾಯಿನ್ಸ್ ಎಣಿಕೆ ಮಾಡಿ ಆಸ್ಪತ್ರೆಗೆ ಹೋಗುವಂತ ಸ್ಥಿತಿ. ಅಷ್ಟೊತ್ತಿಗೆ ಅಮ್ಮೋರು ಅಣ್ಣವ್ರು ನಮಗೇನು ಸಹಾಯ ಮಾಡಿದ್ರು ಅಂತ ಕಾಣ್ತೇವೆ. ಹಾಗೆ ಒಂದಿಲ್ಲ ಒಂದು ಕೊರತೆಗಳು ಬಂದು ಅದೇ ಹುಬ್ಬಳ್ಳಿ ಪಟ್ಟಣದಲ್ಲಿ ಸೇವೆ ಮಾಡುವಾಗ, ಈ ECI ನಂತರದಲ್ಲಿ ಹುಬ್ಬಳ್ಳಿ ಪಟ್ಟಣಕ್ಕೆ ಮೈಯ ಮೆಮೊರಿ ಚರ್ಚಲ್ಲಿ ಬಂದು ಕೆಲಸ ಮಾಡುವಾಗ ಕೊರತೆಗಳು ನಮಗೆ. ಆ ಕೊರತೆ ಬಂದಾಗ ಮಕ್ಕಳಿಗೆ ಫೀ ಕಟ್ಟುವುದಕ್ಕಾಗಿ ಹಣ ಇಲ್ಲ ಅಂತ ಹೇಳುವಾಗ ನಾವು ಯಾರಿಗೂ ಹೇಳಲಿಲ್ಲ. ಆದರೆ ಒಂದು ಸತ್ಯ ಮಾತು ಇವತ್ತು ನಾನು ಹೇಳ್ತೀನಿ. ನಾವು ಒಂದು ದಿವಸ ಒಂದು ಮನೆಗೆ ಸಂದರ್ಶನಕ್ಕೆ ಹೋದಾಗ, ಮನೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ಬರುವಾಗ ಇಬ್ರು ಗಂಡ ಹೆಂಡತಿ ಒಂದು ಮಾತು ಹೇಳಿದ್ರು, ಅಯ್ಯ ಪಾಸ್ಟ್ರೇ ಅಂತಾರೆ ಆ ಕಡೆಗೆ, ಸ್ವಲ್ಪ ಇರ್ರಿ ಒಂದು ನಿಮಿಷ ಅಂತ ಇಬ್ರು ಒಳಗೆ ಹೋದ್ರು. ಒಳಗೆ ಹೋಗಿ ಹೊರಗೆ ಬಂದ ಮೇಲೆ ಇಬ್ರು ಜೊತೆ ಸೇರಿ ನನ್ನ ಕೈಯಲ್ಲಿ ಒಂದು ಕವರ್ ಕೊಟ್ಟರು. ಏನು ಅನ್ಕೊಳ್ಳಿ, ಇಲ್ಲ ಇವತ್ತು ದೇವರನ್ನ ಮುಟ್ಟಿಗೆ ಮಾತಾಡಿದ ಪಾಸ್ಟ್ರೆ, ಅವ್ರ ಜೊತೆ ಯಜಮಾನರ ಜೊತೆ ಮಾತಾಡೋಣ, ಅವ್ರ ಪತ್ನಿ ಜೊತೆನೂ ಮಾತಾಡಿದಾನೆ. ಸೇವಕನಿಗೆ ಇವತ್ತು ಕೊರತೆ ಇದೆ, ನೀವೇನಾದ್ರೂ ಕೊಡ್ರಿ ಎಂಬ ಒಂದು ಆತ್ಮನ ಹೇಳುವಿಕೆ ಆದಾಗ ಒಳಗೆ ಹೋಗಿ ಇಬ್ಬರು ಕೂಡಿ ಕವರ್ನಲ್ಲಿ ದುಡ್ಡು ಹಾಕೊಂಡು ಬಂದು ಕೊಟ್ಟರು. ಇದು ನಿಮ್ಗೆ ಅಗತ್ಯ ಇದೆ, ನೀವು ತಗೊಂಡು ಹೋಗ್ರಿ ಅಂತ. ಸತ್ಯ ಹೇಳ್ತೇನೆ, ದೇವರ ಸಾಕ್ಷಿಯಾಗಿ ಮನೆಗೆ ಬಂದು ಕವರ್ ತೆಗಿಯುವಾಗ ಎಷ್ಟಿತ್ತು ಗೊತ್ತಿರೋದಿಲ್ಲ, 4000 rupees. ವಾಟ್ ಅ ವಂಡರ್ಫುಲ್ ಗಾಡ್. ಎಂಥದೇ ಈ ಸೇವಕನ ಜೀವನದ ಅನುಭವದ ಸಾಕ್ಷಿ ಹೇಳಿದರೆ ಸಮಯ ಸಾಕಾಗುವುದಿಲ್ಲ. ಒಂದೊಂದು ಸೇವೆ ಅವಧಿಯಲ್ಲಿ, ಒಂದೊಂದು ಪಟ್ಟಣದಲ್ಲಿ, ಒಂದೊಂದು ಹಳ್ಳಿಗಳಲ್ಲಿ ದೇವರು ಇವತ್ತು ಕೊರತೆ ನೀಗಿಸಿಕೊಂಡು ಬಂದಿದ್ದಾರೆ. ಅಂತ ಒಳ್ಳೆ ದೇವರು ಇದ್ದಾನೆ. ಇವತ್ತು ಕೊರತೆ ನೀಗಿಸಿದ ಇಸ್ರಾಯೇಲ್ ಜೀವನದ ಕೊರತೆ ನೀಗಿಸಿದಂತ ದೇವರು ಕಾರ್ಗತ್ತಲೆಂಬ ಈ ಕಣಿವೆಯಲ್ಲಿ ಪ್ರಯಾಣ ಮಾಡುವಂತ ನಮ್ಮ ಜೀವನದ ಕೊರತೆಗಳನ್ನು ನೀಗಿಸಲು ಶಕ್ತನಾಗಿದ್ದಾನೆ. ಕೆರೆ ತಾಣದ ನೀರು, ಕಾಗೆ ಮೂಲಕ ಆಹಾರ, ಬಡವಿಗೆಯ ಮೂಲಕ ರೊಟ್ಟಿ, ನೀರನ್ನು ಕೊಟ್ಟು ದೇವರು ನಮಗೆ ಕೊಡುವುದಿಲ್ವೋ? ವಾಟ್ ಎ ವಂಡರ್ಫುಲ್ ಗಾಡ್. ಕೊನೆಯದಾಗಿ ಇವತ್ತು ಅಪುನರುತ್ಥಾನ ಹೊಂದಿದಂಥ ಕ್ರಿಸ್ತನ ಅನ್ಯೋನ್ಯತೆಯನ್ನು ನಾವಿರುವಾಗ ನಮಗೆ ಲಭಿಸುವುದೇನೆಂದರೆ, ನಮಗೆ ದೇವರು ನಂಬಿಕೆಯನ್ನ, ನಿರೀಕ್ಷೆಯನ್ನ ಉಂಟು ಮಾಡಿ ಮಾತನಾಡಿದ್ದಾರೆ. ನಂಬಿಕೆಯನ್ನ, ನಿರೀಕ್ಷೆಯನ್ನ ಉಂಟು ಮಾಡುವಂಥ ದೇವರು. ಲೂಕನ ಸುವಾರ್ತೆ 24ನೇ ಅಧ್ಯಾಯ ನೋಡುವಾಗ, ಈ 13 ವಚನದಿಂದ ಓದಿದಂತ ಎಲ್ಲ ವಚನ ಭಾಗಗಳನ್ನು ನೋಡುವಾಗ ಅಲ್ಲಿ 3 ಸಂಗತಿಗಳು ಕಾಣ್ತಾ ಇದ್ದೇವೆ ಪ್ರಯಾಣದಲ್ಲಿ. ಯೇಸು ಕ್ರಿಸ್ತನ ಪುನರುತ್ಥಾನವಾದ ನಂತರದ 2ನೇ ಭೇಟಿ ಶಿಷ್ಯರಿಗೆ. ಈ 2ನೇ ಭೇಟಿಯಲ್ಲಿ ಯೇಸು ಕ್ರಿಸ್ತನು ಹಿ ವಾಸ್ ಕೋ ಜರ್ನರ್, ಕೋ ಟ್ರಾವೆಲರ್. ಯೇಸು ಸ್ವಾಮಿ ಶಿಷ್ಯರ ಜೊತೆ ಪ್ರಯಾಣಿಕನಾಗಿದ್ದಾನೆ. ಈಗ ಯೆರೂಸಲೇಮಿನಿಂದ ಎಮ್ಮಾವು ಹಳ್ಳಿ 6.5 ಮೈಲ್ ದೂರ, 6.5 ಮೈಲ್ ದೂರದ ಪ್ರಯಾಣದಲ್ಲಿ ಯೇಸು ಸ್ವಾಮಿಯವರ ಜೊತೆ ಹೋಗ್ತಾ ಇದ್ದಾನೆ. ಈಸ್ ಎಕ್ಸ್ಪ್ಲೈನಿಂಗ್, ಹೇಳ್ತಾ ಇದ್ದಾನೆ. ಆದರೂ ಕೂಡ ಇವರು ಯೇಸು ಎಂಬುದಾಗಿ ಗುರುತಿಸದೆ ಹೋಗ್ಬಿಟ್ಟಿದ್ದಾರೆ. ಇವರ ಪ್ರಯಾಣ ಎಂತದಾಗಿತ್ತಂದ್ರೆ, ಇವರ ಪ್ರಯಾಣದಲ್ಲಿ 3 ಸಂಗತಿಗಳು ಕೂಡಿತು. ಯೆರೂಸಲೇಮಿನಿಂದ ಎಮ್ಮಾವು ಹಳ್ಳಿ ಮುಟ್ಟುವುದರೊಳಗಾಗಿ 3 ಸಂಗತಿಗಳು ಏನಂದ್ರೆ, ಅವರ ಪ್ರಯಾಣ ದುಃಖದಿಂದ ಕೂಡಿತ್ತು. ಎರಡನೇದಾಗಿ ಅವರ ಪ್ರಯಾಣ ನಿರೀಕ್ಷೆಯನ್ನು ಕಳ್ಕೊಂಡಿತ್ತು. 21ನೇ ವಚನದಲ್ಲಿ, 17ನೇ ವಚನದಲ್ಲಿ ಅವರು ದುಃಖದಿಂದ ಕೂಡಿದ್ರು, 21ನೇ ವಚನದಲ್ಲಿ ನಿರೀಕ್ಷೆ ಕಳ್ಕೊಂಡಿದ್ರು. ಆಮೇಲೆ 25ನೇ ವಚನಕ್ಕೆ ಬಂದಾಗ ಅವರಲ್ಲಿ ನಂಬಿಕೆ ಇರಲಿಲ್ಲ. ಅವರ ಪ್ರಯಾಣದಲ್ಲಿ 3 ಸಂಗತಿಗಳು: ದುಃಖ ಉಳ್ಳವರಾಗಿದ್ರು, ನಿರೀಕ್ಷೆಯನ್ನು ಕಳ್ಕೊಂಡಿದ್ರು, ನಂಬಿಕೆ ಇಲ್ಲದವರಾಗಿದ್ರು. ಅಂತ ಪ್ರಯಾಣದಲ್ಲಿ ಯೇಸು ಸ್ವಾಮಿಯವರ ಜೊತೆಯಾಗಿ ಹೋಗ್ತಾ ಇದ್ದಂತ ಫೆಲೋಶಿಪ್ ಆಫ್ ರಿಸರೆಕ್ಟೆಡ್ ಲಾರ್ಡ್, ಪುನರುತ್ಥಾನ ಹೊಂದಿದಂತ ಯೇಸುವಿನ ಜೊತೆ
ಅನ್ಯೋನ್ಯತೆ ಇವರ ಜೀವನದಲ್ಲಿ ಇರುವಂತ ಎಲ್ಲ ಸಂಗತಿಗಳಿಗೆ ಒಂದು ಉತ್ತರ ಕೊಟ್ಟಂಗಾಗಿದೆ. ನಿರೀಕ್ಷೆಯನ್ನು ಹುಟ್ಟಿಸುವಂತ ಜೊತೆಗಾರಿಕೆ, ನಂಬಿಕೆಯನ್ನು ಹುಟ್ಟಿಸುವಂತ ಜೊತೆಗಾರಿಕೆ ಯೇಸುವಿನದಾಯಿತು ಅಂತ. ಯೇಸು ಸ್ವಾಮಿ ಅವರ ಜೀವನದಲ್ಲಿ ಇರುವಂತ ದುಃಖ, ನಿರಾಶೆ, ಅಪನಂಬಿಕೆಯನ್ನು ತೆಗೆದು ಹಾಕ್ತಾನೆ. ಸತ್ಯವೇದ ಪುಟಗಳನ್ನು ತಿರುಗಿ ನೋಡುವಾಗ ಅನೇಕ ಉದಾಹರಣೆಗಳಿವೆ ನಿರಾಶೆಯಲ್ಲಿರುವಂತವರು. ಒಂದು ಉದಾಹರಣೆ ಮೇಲೆ ಗೊತ್ತಿದೆ. ಆದಿಕಾಂಡ 21ನೇ ಅಧ್ಯಾಯ 14-19 ವಚನ ನೋಡುವಾಗ ಇಲ್ಲಿ ಹಾಗರಳ ವಿಷಯ ಬರೆಯಲ್ಪಟ್ಟಿದೆ. ಇಲ್ಲಿ ಹಾಗರಳ ಜೀವನ ಚರಿತ್ರೆ ಏನಾಗಿದೆ ಅಂದ್ರೆ, ತನ್ನ ಯಜಮಾನನ ಮನೆಯಿಂದ ಹೊರ ದಬ್ಬಲ್ಪಟ್ಲು. ಇಸಾಕನ ಹುಟ್ಟಿನ ನಂತರದಲ್ಲಿ ಇವತ್ತು ವಾಗ್ದಾನದ ಮಗ ಬಂದು ಕೊಟ್ಲೆ, ತತ್ತಿನ ಮಗ ಅಂತ ಹೊರಗೆ ಹಾಕಿಬಿಟ್ಟು ಬಂದ ಮೇಲೆ ಈಕೆ ಬೇರ್ಸಿಬ ಅರಣ್ಯದಲ್ಲಿ ಮಗುವನ್ನ ಕಟ್ಕೊಂಡು ಬಂದಿದ್ದಾಳೆ. ಅಬ್ರಾಮ ಆಕೆ ದಾರಿಯ ಪ್ರಯಾಣಕ್ಕಾಗಿ ಊಟ ಮತ್ತು ಒಂದು ತಿತ್ತಿಯನ್ನ ನೀರು ತುಂಬಿಕೊಟ್ಟ. ಈಕೆ ಅರಣ್ಯದಲ್ಲಿ ಪ್ರಯಾಣ ಮಾಡಿ ಬಂದಾಗ ಪಕ್ಕದಲ್ಲಿಯೇ ನೀರು ತೀರಿಹೋಯ್ತು, ಕುಡಿಲಿಕ್ಕೆ ನೀರಿಲ್ಲ. ಇನ್ನೇನು ಮಗು ಸಾಯುವಂತ ಸ್ಥಿತಿಗೆ ಬಂದಿದೆ. ಆಕೆ ಮಗನನ್ನ ಒಂದು ಮರದ ಕೆಳಗೆ ಹಾಕಿ ದುಃಖದಿಂದ ಆಕೆ ಕೂಗ್ತಾ ಇದ್ದಾಳೆ, ದುಃಖ ಉಳ್ಳವಳಾಗಿದ್ದಾಳೆ. ಮಗನು ಸಾಯ್ತಾ ಇದ್ದಾನೆ ಎಂದಾಗಿ ಕೂಗಿಕೊಳ್ಳುವಂತ ಸಂದರ್ಭದಲ್ಲಿ ದ ಇಂಟರ್ವೆನ್ಷನ್ ಆಫ್ ದ ಲಿವಿಂಗ್ ಗಾಡ್, ದೇವರಿಗೆ ಸ್ತೋತ್ರವಾಗಲಿ, ದೇವರ ಮಧ್ಯಸ್ಥಗಾರಿಕೆ ಅಲ್ಲಿ ಬಂತು. ಆಕೆ ದುಃಖವನ್ನ ಶಮನ ಮಾಡ್ತಾನೆ. ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳುವಾಗ ಪಕ್ಕನೆ ದೇವರು ಅಲ್ಲಿ ಆಶೀರ್ವಾದ ಮಾಡ, ಆಕೆನ ಆಶೀರ್ವಾದ ಮಾಡ್ತಾನೆ. ಹೋಗೋ, ನಿನ್ನ ಮಗನು ಕೂಡ ಆಶೀರ್ವದಿಸಲ್ಪಡ್ತಾನೆ. ಎರಡು ಒಡಂಬಡಿಕೆ ಇಡು ಅಂತ ಹೇಳ್ತಾನೆ. ಇಸಾಕನ ಒಂದು ಒಡಂಬಡಿಕೆ ಆದರೆ ಇಸ್ಮಾಯಿಲ್ ಇನ್ನೊಂದು ಒಡಂಬಡಿಕೆ ಮರೀತಿ. ಪ್ರಿಯ ದೇವ ಜನರೇ, ಇವತ್ತು ದೇವರು ದುಃಖದ ಸಂದರ್ಭದಲ್ಲಿ ನಮ್ಮನ್ನ ಸಂತೋಷಕ್ಕೆ ನಡೆಸುವಂತವನಾಗಿದ್ದಾನೆ. ಇನ್ನು ನಿರಾಶೆಯಲ್ಲಿರುವಾಗ ದೇವರು ನಮಗೆ ಸಹಾಯ ಮಾಡುವಂತವನಾಗಿ. ನಿರಾಶೆ ಅಂತ ಹೇಳುವಾಗ ಇದು ಸೈತಾನನ ಒಂದು ಅಸ್ತ್ರ. ದೇವ ಮಕ್ಕಳ ಜೀವನದಲ್ಲಿ ಬಹಳ ಸುಲಭವಾಗಿ ದೇವ ಮಕ್ಕಳನ್ನ ಸೋಲಿಸುವಂತ ಅಸ್ತ್ರ ಸೈತಾನಿಗಿರುವುದು ಯಾವುದು ಅಂದ್ರೆ ನಿರಾಶೆ, ಡಿಸ್ಕರೇಜ್ಮೆಂಟ್. ಸತ್ಯ ಮಾತು ಪ್ರಿಯರೇ, ಯಾವ ವ್ಯಕ್ತಿಯ ಜೀವನದಲ್ಲಿ ನಿರಾಶೆ ಬರ್ತದೋ ಆ ವ್ಯಕ್ತಿಯ ನೆಕ್ಸ್ಟ್ ಹೆಜ್ಜೆ ಏನು ಹೇಳಿ ನೋಡ. ನಿರಾಶೆಯ ಮುಂದಿನ ಹೆಜ್ಜೆ ಯಾವುದು? ಗಟ್ಟಿ ಹೇಳ್ರಿ. ದೇವ್ರನ್ನ ಬೈದು ಒಂದಾದ್ರೆ, ನಂಬಿಕೆಯನ್ನು ಕಳ್ಕೊಳ್ಳೋದು ಇನ್ನೊಂದಾದ್ರೆ ಸುಸೈಡ್. ದಟ್ಸ್ ವೆರಿ ರೈಟ್. ನಿರಾಶೆ ಅದು ಆತ್ಮಹತ್ಯೆಗೆ ಮೊದಲು ಹೆಜ್ಜೆ. ಯಾಕಪ್ಪ ನಾವು ಲೋಕದಲ್ಲಿ ಜೀವನ ಮಾಡಬೇಕು? ಈ ನಿರಾಶೆಯ ಮಾಸ್ತ್ರ ಸೈತಾನ ವಾಸ್ ವೆರಿ ಸಕ್ಸಸ್ಫುಲ್. ಯಾರ ಜೊತೆ ಗೊತ್ತಾ? ಅಭಿಷಕ್ತನಾಗಿರುವಂತಹ ಸೇವಕನ ಮೇಲೆ ಜಯ ಸಾರಿದ. ಎಲಿಯನು ನಿರಾಶನಾಗಿ ಬಿಟ್ಟ. ಒಂದು ಕಡೆ ಜಯ ಹೊಂದಿದ್ದಾನೆ, ಜೆಜೆಬೆಲಳ ಜೊತೆಯಲ್ಲಿ ಅಹಾಬನ ಸೈನ್ಯವನ್ನು ಗೆದ್ದು ರಣವೀರನಾಗಿ ಬಂದಿದ್ದಾನೆ. 100 ಪ್ರವಾದಿಗಳನ್ನು ಕೊಂದು ಬಂದಾಗ ಒಂದು ಸಂದೇಶ ಬಂತು, ನಾಳೆ ಬೆಳಗಾಗುವುದರೊಳಗಾಗಿ ನಿನ್ನನ್ನ ನಾವು ಹತ ಮಾಡ್ತೇವೆ ಎಂಬುದಾಗಿ. ಆ ಸುದ್ದಿ ಕೇಳಿದ ಕೂಡಲೇ ಇಲ್ಲಿ ಎಲಿಯನಿಗೆ ಭಯ ಬಂತು, ಒಂದು ನಿರಾಶೆ ಬಂತು. ಅಯ್ಯೋ, ನಾನು ಸಾಯ್ತೇನೆ ಎಂಬ ಭಯ, ನಿರಾಶೆಯಲ್ಲಿ ಆತನು ಈಸ್ ವಾಂಡರಿಂಗ್. ಆತನು ಅರಣ್ಯಕ್ಕೆ ಓಡಿ ಬಂದ. ಅರಣ್ಯಕ್ಕೆ ಓಡಿ ಬಂದು 1 ವರ್ಷ 19ನೇ ಅಧ್ಯಾಯದಲ್ಲಿ ಸ್ಪಷ್ಟ ಬರೆದಿದ್ದು, ಮನೆಯಲ್ಲಿ ಹೋದ್ರೆ ಜಾಲಿಯ ಮರದ ಕೆಳಗಡೆ ಕುತ್ಕೊಂಡಿದ್ದಾನೆ, ನಿರಾಶನಾಗಿದ್ದಾನೆ. ಸ್ವಾಮಿ, ಸಾಕು ನನಗೆ ಜೀವನ, ಐ ಡೋಂಟ್ ವಾಂಟ್ ಟು ಲಿವ್ ಮೋರ್, ನನಗೆ ಸಾಕು, ನನ್ನ ಪ್ರಾಣ ತೆಗೆದುಬಿಡು. ನಿರಾಶೆಯ ಜೀವನದಲ್ಲಿದ್ದಾನೆ. ದ ನೆಗೆಟಿವ್ ಪ್ರೇಯರ್ ಆಫ್ ದ ಪ್ರಾಫೆಟ್, ನಕಾರಾತ್ಮಕವಾದಂತ ಅಭಿಷಕ್ತನ ಪ್ರಾರ್ಥನೆ ಇದು. ಪ್ರಿಯರು, ಯಾವತ್ತು ದೇವ ಮಕ್ಕಳಾಗಿರುವಂತ ನಮ್ಮ ಜೀವನದಲ್ಲಿ ನಕಾರಾತ್ಮಕವಾದ ಪ್ರಾರ್ಥನೆಯನ್ನು ನಾವು ಯಾವತ್ತೂ ಮಾಡಬಾರ್ದು. ನೆಗೆಟಿವ್ ಪ್ರೇಯರ್ ಆಲ್ವೇಸ್ ಗಾಡ್ ಡಸಂಟ್ ಲೈಕ್. ಇಲ್ಲಿ ದೇವರು ಈತ ನಕಾರಾತ್ಮಕವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಬಟ್ ಗಾಡ್ ಹರ್ಡ್ ದ ನೆಗೆಟಿವ್ ಪ್ರೇಯರ್ ಆಫ್ ಎಲೈಜಾ. ನಕಾರಾತ್ಮಕವಾಗಿ ಮಾಡಿದಂತ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ಆದರೆ ದೇವರ ಉತ್ತರ ಹೇಗಿತ್ತು? ಸಕಾರಾತ್ಮಕ ಉತ್ತರ ಕೊಟ್ಟ. ನಕಾರಾತ್ಮಕ ಪ್ರಾರ್ಥನೆಗೆ ಸಕಾರಾತ್ಮಕ ಉತ್ತರ ಏನಂದ್ರೆ, ಈತನು ಜಾಲಿಯ ಮರದ ಕೆಳಗೆ ಕುಳಿತುಕೊಂಡಾಗ ದೇವರ ಪ್ರಾರ್ಥನೆ ಕೇಳಿ ತನ್ನ ದೂತನನ್ನು ಕಳಿಸಿಕೊಟ್ಟ. ಆತನು ರೊಟ್ಟಿ ಮಾಂಸವನ್ನು ತೆಗೆದುಕೊಂಡು ಬಂದಿದ್ದಾನೆ. ವಾಟ್ ಎ ವಂಡರ್ಫುಲ್ ಆನ್ಸರ್. ನಿರಾಶೆಯಲ್ಲಿದ್ದಾನೆ. ಬಂದು ಮಲಗಿದಂತ ಎಲಿಯನ್ನು ನೆನೆಸಿ, ಅಪ್ಪ ಹೇಳು, ಊಟ ಮಾಡು, ಬಲ ಹೊಂದು. ವೈ ಆರ್ ಡಿಸ್ಕರೇಜ್ಡ್. ಎಬ್ಬಿಸಿ
ಎಲಿಯನಿಗೆ ಆ ದೂತನು ರೊಟ್ಟಿಯನ್ನ ಮಾಂಸವನ್ನು ಕೊಟ್ಟ ಮೇಲೆ ಆತನು ತಿಂದು ನೀರನ್ನ ಕುಡಿದ. ಅಷ್ಟೊತ್ತಿಗೆ ದೇವದೂತ ಹೋಗಿದ್ದ. ಕುಡಿದ ಕೂಡಲೇ ಉಂಡು ಹೊಟ್ಟೆ ತುಂಬ ಉಂಡ ನೀರು ಕುಡ್ದ. ಹೊಟ್ಟೆ ತುಂಬ ಉಂಡು ಕೂಡಲೇ ನಮಗೆ ಬರೋದೇನು ಹೇಳ್ರಿ? ನಿದ್ರೆನ ಖಂಡಿತ. ಕಳ್ಳು ತುಂಬಿದ ಕೂಡಲೇ ನಿದ್ರೆ ಬರ್ತದೆ. ಇಲ್ಲಿ ಅವನಿಗೆ ನಿದ್ರೆ ಬಂತು, ಮಲಗಿಬಿಟ್ಟ. ಅಗೇನ್ ಗಾಡ್ ಸಾ ಹಿಮ್. ಈ ಅಭಿಷಕ್ತ ಸೇವಕನು ಮಲಗಿರುವುದನ್ನು ತಿರುಗಿ ದೇವರು ನೋಡಿ ಮತ್ತೊಂದು ಸಾರಿ ಆ ದೂತನು ಬಂದು ಮತ್ತೆ ಎಬ್ಬಿಸ್ತಾನಪ್ಪ, ಹೇಳು, ವೈ ಯು ಆರ್ ಅಗೇನ್ ಸ್ಲೀಪಿಂಗ್? ಇದು ನಿನ್ನ ಉದ್ದೇಶ ಅಲ್ಲ. ಇಟ್ ಈಸ್ ನಾಟ್ ಯುವರ್ ಮಿಷನ್. ಯುವರ್ ಮಿಷನ್ ಟು ಟ್ರಾವೆಲ್ ಸೊ ಲಾಂಗ್. ನಿನ್ನ ನಿಯೋಗ ಏನಂದ್ರೆ ಅಭಿಷಕ್ತನೇ, ಪ್ರವಾದಿಯೇ, ನಿನ್ನ ನಿಯೋಗ ನಿರಾಶೆ ನಿಯೋಗ ಅಲ್ಲ, ನಿರೀಕ್ಷೆ ನಿಯೋಗ. ನೀನು ಎದ್ದೇಳು ಅಂತ ಹೇಳಿ ಮತ್ತೆ 2ನೇ ಸಾರಿ ಕೊಟ್ಟಾಗ ಉಂಡು ಬಲ ಹೊಂದಿ ಆತನು ನೋಡಿ ವಾಕ್ಯ ಹೇಳ್ತದೆ, ಆತನು 40 ದಿವಸದಷ್ಟು ಪ್ರಯಾಣ ಮಾಡಿ ದೇವಗಿರಿಯನ್ನು ಮುಟ್ಟಿದ್ದಾನೆ. ವಾಟ್ ಎ ವಂಡರ್ಫುಲ್ ಗಾಡ್ ಇಸ್ ಪ್ರೊವೈಡೆಡ್ ದ ಫುಡ್. ನಿರಾಶೆಯನ್ನು ನೀಗಿಸಿದಂತ ದೇವರು ಆತನ ಜೀವನದಲ್ಲಿ ನಿರೀಕ್ಷೆಯನ್ನು ಉಂಟು ಮಾಡಿದ. ಎಲಿಯನು ದೇವರು ಕೊಟ್ಟ ಮನ್ನವನ್ನು ತಿಂದು ಆಹಾರವನ್ನು ಉಂಡು ಬಲ ಹೊಂದಿ 40 ದಿವಸ ಪ್ರಯಾಣ ಮಾಡಿದ್ದಾನೆ ಪ್ರಿಯರೇ. ಅದು ದೇವರ ಕಾರ್ಯ. ಇವತ್ತು ನಾವು ದೇವರ ಅನ್ಯೋನ್ಯತೆಯಲ್ಲಿರುವುದಾಗಿದ್ದರೆ, ನಾವು ಕಳೆದುಕೊಂಡಂತ ನಂಬಿಕೆ, ನಮ್ಮ ಜೀವನದಲ್ಲಿ ಇರುವಂತ ಒಂದು ನಿರೀಕ್ಷೆ ಇಲ್ಲದಂತ ಜೀವನ ದೇವರು ನಮಗೆ ದಯಪಾಲಿಸಿಕೊಡ್ತಾನೆ. ನಂಬಿಕೆಯನ್ನು ಹುಟ್ಟಿಸ್ತಾನೆ, ನಿರೀಕ್ಷೆಯನ್ನು ದಯಪಾಲಿಸಿಕೊಡ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ 34ನೇ ಕೀರ್ತನೆ 5ನೇ ವಚನದಲ್ಲಿ, ಯೆಹೋವನನ್ನ ದೃಷ್ಟಿಸಿದಂತವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಯೆಶಾಯನು ಹೇಳ್ತಾನೆ 40:31ರಲ್ಲಿ, ಯೆಹೋವನನ್ನ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿ ಏರುವರು, ಓಡಿ ತಡೆಯರು, ನಡೆದು ಬಡಲರೆಂಬ. ವಾಟ್ ವಂಡರ್ಫುಲ್ ಪ್ರಾಮಿಸಸ್ ಆಫ್ ಗಾಡ್. ಅದ್ಭುತ ಸ್ವರೂಪನಾದ ದೇವರು ನಿರೀಕ್ಷೆಗೆ ಆಧಾರನಾಗಿದ್ದಾನೆ. 42ನೇ ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ, ನನ್ನ ಮನವೇ ನೀನು ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನ ನಂಬು, ನಿನ್ನ ನಿರೀಕ್ಷೆ ನೆರವೇರುವುದು ದೇವರಿಂದಲೇ. ನನ್ನ ಮನವೇ ನೀನು ಯಾಕೆ ವ್ಯಥೆ ಪಡ್ತಿ? ಅನೇಕ ಸಾರ ಪ್ರಿಯರೇ, ನಮ್ಮ ಲೋಕದ ಜೀವನದಲ್ಲಿ ಅಪನಂಬಿಕೆ ನಿರಾಶೆಗಳು ಬರುವಾಗ ನಾವು ವ್ಯಥೆ ಪಡ್ತೇವೆ. ನನ್ನ ಮನವೇ ನೀನು ವ್ಯಥೆ ಪಡುವುದು ಹೀಗೆ ವ್ಯಥೆ ಪಡುವುದು ಯಾಕೆ? ದೇವರ ನಂಬು, ನಿನ್ನ ನಿರೀಕ್ಷೆ ನೆರವೇರುವುದು ಯೆಹೋವನಿಂದಲೇ ಎಂಬುದಾಗಿ ಹೇಳ್ತಾನೆ. ಸತ್ಯ ಮಾತು ಪ್ರಿಯರೇ. ಇವತ್ತು ಸೇವಕನ ಮಾತು ನಿಂತು ಹೋದ್ರೂ ಕೂಡ ದೇವರ ಮಾತು ನಿಲ್ಲುವುದಿಲ್ಲ. ಇವತ್ತು ಪುನರುತ್ಥಾನ ಹೊಂದಿದ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಿತ್ಯ ಬಾಳು, ನಿತ್ಯವೂ ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸಾಗುವಂತ ನಮ್ಮ ಜೀವನ ಇದಾಗಿದೆ. ದೇವರ ವಾಕ್ಯ ಹೇಳ್ತದೆ 1 ಪೇತ್ರ 2ನೇ ಅಧ್ಯಾಯ 11ನೇ ವಚನದಲ್ಲಿ ಬಹಳ ಸ್ಪಷ್ಟ ಮಾತು. ಪ್ರಿಯರೇ, ನಾವು ಪ್ರವಾಸಿಗಳು, ಪರದೇಶಸ್ಥರಾಗಿದ್ದೇವೆ. ಬಹಳ ಸುಂದರವಾದ ಮಾತು. ಪ್ರಿಯರೇ, ನಾವು ಈ ಲೋಕದಲ್ಲಿ ಪ್ರವಾಸಿಗಳು, ಪರದೇಶಸ್ಥರು ಅಂತ. ವಿ ಆರ್ ಸೋಜರ್ನರ್ಸ್ ಇನ್ ದಿಸ್ ವರ್ಲ್ಡ್. ಇವತ್ತು ನಮ್ಮ ಲೋಕದಲ್ಲಿ ಇದು ನಮ್ಮ ಜೀವನದ ಪ್ರಯಾಣದ ಕಾಲ. ನಮ್ಮ ಪ್ರಯಾಣದ ಕಾಲ ಎಷ್ಟು ಗೊತ್ತಿಲ್ಲ. ಅದಕ್ಕೆ ಮೋಶೆ 90ನೇ ಕೀರ್ತನೆ ಬರೆಯುವಾಗ ಹೇಳ್ತಾನೆ, ಮನುಷ್ಯನ ಆಯುಷ್ಕಾಲ 70 ವರ್ಷ, ಬಹಳ ಹೆಚ್ಚಿದ್ರೆ 80 ವರ್ಷ. ಕಷ್ಟ ಸಂಕಟಗಳಿದ್ರೆ ಮತ್ತೊಂದು ಏನಿಲ್ಲ. ಬೆಳ್ಳಿ ಬಂಗಾರ ಇದ್ರೆ ಆಡಂಬರ ಅಲ್ಲ, ರೇಷ್ಮೆ ಸೀರೆಗಳಿದ್ರೆ ಆಡಂಬರ ಅಲ್ಲ, ಬಂಗಾರ ಇದ್ರೆ ಆಡಂಬರ ಅಲ್ಲ. ಇವತ್ತು ನಮ್ಮ ಜೀವನದ ಆಡಂಬರ, ನಮ್ಮ ಪ್ರಯಾಣದ ಜೀವನದ ಆಡಂಬರ ಅಂದ್ರೆ ಕಷ್ಟ ಸಂಕಟಗಳೇ ನಮ್ಮ ಜೀವನದ ಆಡಂಬರ. ನಾವು ಪ್ರಯಾಣಿಕರು ಈ ಲೋಕದಲ್ಲಿ. ಈ ಪ್ರಯಾಣದಲ್ಲಿ ಕಷ್ಟ, ಕೊರತೆ, ಚಿಂತೆ, ಬಾಧೆ, ಅಪನಂಬಿಕೆ ಏನೆಲ್ಲ ಸಂಗತಿಗಳನ್ನು ಒಳಗೊಂಡಂತ ಈ ಜೀವನದಲ್ಲಿ ನಾವು ಪ್ರಯಾಣ ಮಾಡ್ತೀವಿ. ಸೋಜರ್ನರ್ಸ್. ತಾಯಿ ಹುಟ್ಟಿ ಜನ್ಮ ಕೊಟ್ಟ ದಿನದಿಂದ ಈ ಪ್ರಾಣ ಬಿಟ್ಟು ಹೋಗೋ ತನಕ ನಾವು ಪ್ರಯಾಣಿಕರೇ ಈ ಲೋಕದಲ್ಲಿ. ಸೋಜರ್ನರ್ಸ್. ಈ ಪ್ರಯಾಣದ ಕಾಲದಲ್ಲಿ ಏನೆಲ್ಲ ಸಂಗತಿಗಳನ್ನ ನಾವು ದಾಟಬೇಕಾಗಿದೆಯೋ ಗೊತ್ತಿಲ್ಲ. ಅದಕ್ಕಾಗಿ ಪ್ರಿಯರೇ, ಈ ಪ್ರಯಾಣದಲ್ಲಿ ನಮಗೆ ಜಯ ಕೊಡುವಂತವನು ದೇವರಾಗಿದ್ದ. ಯುಗದ ಸಮಾಪ್ತಿಯಲ್ಲಿ ಎಲ್ಲ ದಿವಸ ಸಂಘಟನೆ ಹೇಳಿದಂತ ಯೇಸುವಿನ ವಾಗ್ದಾನ ಮಾತನ್ನು ನೋಡೋಣ. ಇವತ್ತು ನಮ್ಮ ಪ್ರಯಾಣವನ್ನು ಆತನ ಕೈಯಲ್ಲಿ ಕೊಡೋಣ. ನಾವು ಆತನ ಜೊತೆ ಪ್ರಯಾಣಿಸುವಾಗ ಸುರಕ್ಷಿತ ನಮಗೆ. ನೋಡ್ರಿ, ಯೇಸು ಸ್ವಾಮಿ ಶಿಷ್ಯರು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ರು. ಬಹಳ ಸಮುದ್ರ ಪ್ರಯಾಣ ಮಾಡಿದರು. ಒಂದೆರಡು ಉದಾಹರಣೆ ನಮ್ಗೆ ಗೊತ್ತಿದೆ. ಒಂದು ಸಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಮಾರ್ಕನ ಸುವಾರ್ತೆಯಲ್ಲಿ ನೋಡುವಾಗ ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಪಕ್ಕನೆ ಆತನ ಸಮುದ್ರದ ಹಿಂಭಾಗಿನಲ್ಲಿ ಹಿಂಭಾಗಿ ಇಟ್ಕೊಂಡು ಮಲ್ಕೊಂಡಿದ್ದಾನೆ. ನಮ್ಗೆ ಗೊತ್ತಿದ್ದಂಥ ವಿಷಯ. ಪಕ್ಕನೆ ಸಮುದ್ರ ಬೋರ್ಗರಿತಾ ಇದೆ. ಈ ಡೋಣಿ ಮುಳುಗುವಂತ ಸ್ಥಿತಿಯಲ್ಲಿದೆ. ಶಿಷ್ಯರು ತಮ್ಮ ಸ್ವಂತ ಪ್ರಯತ್ನ ಮಾಡಿ ಮುಳುಗುವಂತ ಡೋಣಿಯಂತ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡ್ತಾ ಇರುವಾಗ ಆಗಲೇ ಹೋಯ್ತು, ಅವರ ಶಕ್ತಿ ತೀರಿ ಹೋಯ್ತು.
ಮನುಷ್ಯ ಅಂದ್ಕೊಂಡಿದ್ದ ಆ ಶಿಷ್ಯರು, ನಾವು ಪ್ರವೀಣರು ಎಲ್ಲ ಗೊತ್ತು ಅಂತೇಳಿ ತಮ್ಮ ಸ್ವಂತ ಶಕ್ತಿ ಹಾಕಿ ಪ್ರಯತ್ನ ಮಾಡಿ ಅದರಿಂದ ಹೊರಗೆ ಬರಕ್ಕೆ ಪ್ರಯತ್ನ ಮಾಡುವಾಗ ಆಗಲಿಲ್ಲ. ಮನುಷ್ಯನ ಶಕ್ತಿ ಬಿದ್ದು ಹೋಯ್ತು. ಅದಕ್ಕೆ ಎರ್ಮಿನಲ್ಲಿ ಒಂದು ಹೇಳ್ತಾನೆ, ಮನುಷ್ಯನ ಭುಜಬಲವನ್ನ ಆತುಕೊಂಡ ಮನುಷ್ಯನು ಶಾಪಗ್ರಸ್ತನಂತೆ. ಮನುಷ್ಯನ ಭುಜಬಲವನ್ನು ಆತ್ಕೊಳ್ಬಾರ್ದು ನಾವು. ಮನುಷ್ಯನ ಭುಜಬಲ ನಮಗೆ ಶಕ್ತಿ ಕೊಡಲಾರದು. ಕುದುರೆ ನೆಚ್ಚಬೇಡ್ರಿ, ಕೀರ್ತನೆ ಹೇಳ್ತಾನೆ, ಅದು ನಿಮಗೆ ಜಯ ಕೊಡುವುದಿಲ್ಲ ಅಂತ. ಇಲ್ಲಿ ಅವರು ತಮ್ಮ ಸ್ವಂತ ಶಕ್ತಿಯನ್ನು ಆಧಾರ ಮಾಡಿಕೊಂಡ್ರು, ಆದರೆ ಅಪಾಯದಿಂದ ಬಿಡುಗಡೆ ಹೊಂದಕ್ಕೆ ಆಗಲಿಲ್ಲ. ಆದರೆ ಓಡಿ ಬಂದು ಶಿಷ್ಯ, ಸ್ವಾಮಿ ಮುಳುಗ್ತಾ ಇದ್ದೇವೆ, ನಿನಗೆ ಚಿಂತೆ ಇಲ್ಲ. ದ ವಂಡರ್ಫುಲ್ ಗಾಡ್. ಅವರು ಕ್ರಿಸ್ತನ ಜೊತೆಯಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ದ ಫೆಲೋಶಿಪ್ ಆಫ್ ಜೀಸಸ್ ಕ್ರೈಸ್ಟ್, ಕ್ರಿಸ್ತನ ಅನ್ಯೋನ್ಯತೆ. ಯೇಸು ಸ್ವಾಮಿಯದ ಬೋರ್ಗರಿಂದ ಸಮುದ್ರಕ್ಕೆ ಮರೆಯುವಂತ ಗಾಳಿಗೆ ನೀನು ಸುಮ್ಮನಾಗಂತ ಹೇಳುವ, ಕೈಗಳನ್ನು ಚಾಚಿ ಆತ ಮಾಡುವಾಗ ಸಮುದ್ರ ಶಾಂತವಾಗಿ ಸುರಕ್ಷಿತವಾಗಿ ನಡೆಸಿ. ಆಮೇಲೆ ಇವತ್ತು ಪ್ರಿಯರೇ, ದೇವರ ಜೊತೆ ಪ್ರಯಾಣ ಮಾಡುವಾಗ ನಿನ್ನ ಜೀವನದಲ್ಲಿ ಬಿರುಗಾಳಿಗಳು ಬರಲಿ, ನಿನ್ನ ಕುಟುಂಬ ಮುಳುಗುವಂತ ಸ್ಥಿತಿಗೆ ಬರಲಿ. ಆದರೆ ಇಫ್ ಯು ಹ್ಯಾವ್ ದ ಫೆಲೋಶಿಪ್ ವಿತ್ ಕ್ರೈಸ್ಟ್, ಪುನರುತ್ಥಾನ ಹೊಂದಿದಂತ ಕ್ರಿಸ್ತನು ನಿನ್ನ ಜೀವನದಲ್ಲಿ ಇದ್ದಿದ್ದೇ ಆಗಿದ್ರೆ ಖಂಡಿತ ನೀನು ಮುಳುಗುವುದಿಲ್ಲ. ಮುಳುಗುವುದಕ್ಕೆ ದೇವರು ಬಿಡುವುದಿಲ್ಲ. ಮತ್ತಾಯ 14ನೇ ಕೊನೆಯದಾಗಿ ಪೇತ್ರನು, ನಮ್ಗೆ ಗೊತ್ತಿದ್ದಂತ ಸಂಗತಿ, ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೀತಾ ಇದ್ದಾನೆ, ಶಿಷ್ಯರು ಈ ದಡದಲ್ಲಿದ್ದಾರೆ. ಯೇಸು ಸ್ವಾಮಿನ ನೋಡಿದಂತ ಕೆಲವರು ದೆವ್ವ ಅಂತ ಹೇಳಿ, ಯೇಸು ಸ್ವಾಮಿಯು ದೆವ್ವ ಅಂತ ಕಂಡಿದ್ದಾನೆ. ಕೆಲವು ಸಾರಿ ದೈವ ಮಕ್ಕಳಾಗಿರುವಂತ ನಮ್ಮ ಜೀವನದಲ್ಲಿ ದೇವರು ದೆವ್ವ ಆಗಿ ಕಾಣಿಸ್ತಾನೆ. ದೆವ್ವನೇ ದೇವರಾಗಿರ್ತದೆ. ನಮ್ಮ ಅನೇಕರು ಇವತ್ತು ನಮ್ಮ ಜೀವನದಲ್ಲಿ ದೇವರಿಗಿಂತಲೂ ದೆವ್ವಗಳ ಮೇಲೆ ಹೆಚ್ಚಿನ ನಂಬಿಕೆ. ಮನೇಲಿ ಏನಾದ್ರೂ ಆಗಲಿ ನೋಡ್ರಿ, ಏನ್ ಹೇಳ್ತಾರೆ ಹೇಳ್ರಿ, ಅನಾರೋಗ್ಯ ಬಂದ ಕೂಡಲೇ, ಕಷ್ಟಗಳು ಬಂದ ಕೂಡಲೇ ಇವಿಲ್ ಸ್ಪಿರಿಟ್, ದುರಾತ್ಮನ ಶಕ್ತಿ ಬಂತು ಅಂತ. ದೇವರ ಮೇಲೆ ಆದ್ಕೊಳ್ಳೋದಕ್ಕಿಂತಲೂ ದೆವ್ವಗಳ ಮೇಲೆ ನಂಬಿಕೆ ಜಾಸ್ತಿ ಇವತ್ತು ಕ್ರೈಸ್ತರಾದಂಥವರಿಗೆ. ತಪ್ಪು ತಿಳಿಬೇಡ್ರಿ. ಫಾರ್ ಎವ್ರಿಥಿಂಗ್ ವಿ ರೀಸನ್ ಸೇಟನ್. ಇವ್ರಲ್ಲಿ ಯೇಸು ಸ್ವಾಮಿಯನ್ನು ನೋಡಿ ದೆವ್ವ ಅಂತ ಹೇಳಿದ್ರು, ಆದರೆ ಪೇತ್ರ ಸ್ವಾಮಿ ಅಂತ ಗುರ್ತಿಡ್ರ. ಈ ರಿಕಗ್ನೈಸ್ ದಿಸ್ ಮಾಸ್ಟರ್. ಗುರ್ತು ಹಿಡಿದು ಸ್ವಾಮಿ ನಾನು ನಡಿಬೇಕಂತ ಹೇಳ್ತಾನೆ. ಯೇಸು ಸ್ವಾಮಿಗೆ ಖುಷಿ ಆಯ್ತು. ಪೇತ್ರ ನೀನೊಬ್ಬನಾದ್ರು ಯೋಚನೆ ಮಾಡಿ ಬಾ ಅಂತ ಹೇಳುವಾಗ ಪೇತ್ರ ಒಂದು ಹೆಜ್ಜೆಯನ್ನ ಆತನು ಸಮುದ್ರದ ಮೇಲೆ ಇಟ್ಟು ನಡೆದ. ವಾಟ್ ವಂಡರ್ಫುಲ್ ಥಿಂಗ್. ಇವತ್ತು ಈ ಪ್ರಪಂಚದಲ್ಲಿ ಸಮುದ್ರ ನೀರಿನ ಮೇಲೆ ನಡೆದಂಥವನು ಯೇಸು ಸ್ವಾಮಿ, ಎರಡನೇದಾಗಿ ಒಂದು ಹೆಜ್ಜೆ ನಡೆದಂಥವ್ರು ಪೇತ್ರ ಮಾತ್ರ. ಇನ್ನು ಉಳಿದವರು ಯಾರು ನೀರಿನ ಮೇಲೆ ನಡೆಯಲಿಲ್ಲ, ಹೆಜ್ಜೆ ಆಗಲಿಲ್ಲ. ದಟ್ಸ್ ವಂಡರ್ಫುಲ್ ಗಾಡ್. ಇಟ್ಟು ಅದ್ರ ಮುಂದೆ ಸಾಕ್ತಿರುವಾಗ ನಾನು ನಡೆದೇನೋ ಅನ್ನುವಂಥ ಭಾವನೆ ಬಂದಾಗ ಪಕ್ಕನೆ ತಿರುಗಿ ನೋಡ್ತಾನೆ. ಬೀಸುವಂತ ಬಿರುಗಾಳಿ ಸಮುದ್ರ ತೆರೆಗಳನ್ನು ನೋಡುವಾಗ ಪಕ್ಕನೆ ಮುಳುಗಲಿಕ್ಕೆ ಸ್ಟಾರ್ಟೆಡ್ ಟು ಸಿಂಕ್. ಮುಳುಗಲಿಕ್ಕೆ ಪ್ರಾರಂಭ ಮಾಡುವಾಗ ತಿರುಗಿ ಆತನು ಯೇಸುವನ್ನು ನೋಡ್ತಾನೆ. ಗೇಜಿಂಗ್ ಎಟ್ ಜೀಸಸ್. ಸ್ವಾಮಿ ನಾನು ಮುಳುಗ್ತಾ ಇದ್ದೇನೆ, ನಿಮ್ಗೆ ಚಿಂತೆ ಇಲ್ಲ. ಸ್ವಾಮಿ ಬಂದವನ ಕೈ ಹಿಡಿದು ಮುಳುಗುವಂತ ಪೇತ್ರನ್ನು ಎತ್ತಿ ನಿಲ್ಲಿಸಿದ. ನಂಬಿಕೆಯಲ್ಲಿ ಪೇತ್ರ ಅಂತ ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿ, ಅನೇಕ ಸಾರೆ ನಮ್ಮ ಕ್ರಿಸ್ತಿಯ ಪ್ರಯಾಣದಲ್ಲಿ ಬರುವಂತ ತೆರೆನರೆಗಳನ್ನ, ಕಷ್ಟಗಳನ್ನ, ಸಮಸ್ಯೆಗಳನ್ನ, ರೋಗ ಬಾಧೆಗಳನ್ನ ನೋಡುವಾಗ ನಾವು ಮುಳುಗ್ತೇವೆ. ಸಿಂಗ್. ನಮ್ಮ ದೃಷ್ಟಿ ಯಾವಾಗ ಕ್ರಿಸ್ತನಿಂದ ಡೈವರ್ಟ್ ಆಗ್ತದೋ, ನಮ್ಮ ಅನ್ಯೋನ್ಯತೆ ಯಾವಾಗ ಕ್ರಿಸ್ತನಿಂದ ತಪ್ಪಿ ಹೋಗ್ತದೋ, ಆವಾಗ ಖಂಡಿತವಾಗಿ ಲೋಕದ ಸಮಸ್ಯೆಗಳಲ್ಲಿ, ಕೊರತೆಗಳಲ್ಲಿ, ಸಾಲ ಬಾಧೆಗಳಲ್ಲಿ ಖಂಡಿತ ನಾವು ಮುಳುಗಿ ಹೋಗ್ತೇವೆ. ಆದರೆ ಲುಕ್ ಅಟ್ ಅಗೇನ್, ಮತ್ತೊಂದು ಸಾರಿ ಕ್ರಿಸ್ತನನ್ನು ನೋಡುವಾಗ ಮುಳುಗುವಂತ ನಿನ್ನನ್ನು ನನ್ನ ಎತ್ತಲು ಶಕ್ತನಾದ ದೇವರಾಗಿದೆ ಅಂತ ಹೇಳ್ಬೋ. ಅಂತ ಒಳ್ಳೆಯ ದೇವರನ್ನ ಕ್ರಿಸ್ತನಲ್ಲಿ ನಾವು ಕಂಡಿದ್ದೇವೆ. ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಅನ್ಯೋನ್ಯತೆಯೊಂದಿಗೆ ದಿನನಿತ್ಯದ ಜೀವನ ಎಂಬ ಈ ಪ್ರಸ್ತಾವದ ಅಡಿದಾವರಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಪ್ರಯಾಣಿಕರಾಗಿದ್ದೇವೆ. ಇವತ್ತು ಭಯಂಕರವಾಗಿರುವಂತಹ ಸಮಸ್ಯೆ ತುಂಬಿದಂಥ ಪ್ರಪಂಚದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಇವತ್ತು ಅಪಾಯ ತುಂಬಿದೆ, ಕೊರೋನಾ ತುಂಬಿದಂಥ, ಸಾಂಕ್ರಾಮಿಕ ರೋಗ ತುಂಬಿದಂಥ ಪ್ರಯಾಣದಲ್ಲಿ ನಾವು ಚಿಂತೆ ಮಾಡ್ತಾ ಇದ್ದೇವೆ. ಯಾರಿಗೆ ಏನಾಗ್ತದೋ, ಯಾರು ಯಾವಾಗ ಸಾಯ್ತಾರೋ ಗೊತ್ತಿಲ್ಲ ಅಂತ. ಇಂಥ ಸ್ಥಿತಿಗತಿಗಳ ಮಧ್ಯದಲ್ಲಿ ನಮ್ಮ ಪ್ರಯಾಣದಲ್ಲಿ ಇವತ್ತು ಯಾರು ಇರ್ಬೇಕಂದ್ರೆ ನಮ್ಮನ್ನು ರಕ್ಷಿಸಬಲ್ಲಂತ ದೇವರು ಇರ್ಬೇಕಷ್ಟೇ. ಆ ಕ್ರಿಸ್ತ ನಮ್ಮ ಜೊತೆ ಇದ್ರೆ ನಾವು ನಿರೀಕ್ಷೆಯಲ್ಲಿ ಸಾಕ್ತೀವಿ. ಅದಕ್ಕೆ ಕೊನೆಯದಾಗಿ ಭಕ್ತನಾದ ಪೌಲ ಹೇಳ್ತಾನೆ, 8ನೇ ಅಧ್ಯಾಯ 31ನೇ ವಚನ, ಹೀಗಿರಲಾಗಿ ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಎದುರಿಸುವರು ಯಾರು? ಇಫ್ ಗಾಡ್ ಬಿ ಫಾರ್ ಅಸ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್. ದೇವರು ನಮ್ಮ ಸಂಗಡವನ್ನು ಎದುರಿಸುವರು ಯಾರು? ಮುಂದೆ ಹೇಳ್ತಾನೆ, ಕಷ್ಟವೋ, ಸಂಕಟವೋ, ಹಿಂಸೆಯೋ, ಖಡ್ಗವೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಈ ಲೋಕವೋ, ಮೇಲಿನ ಲೋಕವೋ, ದೇವದೂತರು, ನೋಥಿಂಗ್ ಆಫ್ ದಿಸ್ ವರ್ಲ್ಡ್ ಕ್ಯಾನ್ ಸಪರೇಟ್ ಫ್ರಮ್ ದ ಲವ್ ಆಫ್ ಗಾಡ್. ದೇವರು ನಮ್ಮ ಸಂಗಡವನ್ನು ಎದುರಿಸುವರು ಯಾರು? ಪ್ರಿಯರೇ, ಎಷ್ಟು ಒಳ್ಳೆಯ ಮಾತುಗಳು, ಎಷ್ಟು ಒಳ್ಳೆಯ ದೇವರು ಕ್ರಿಸ್ತನಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾನೆ. ಮತ್ತು ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಅನ್ಯೋನ್ಯತೆಯ ನಿತ್ಯ ಜೀವನಕ್ಕೆ ದೇವರ ಕರೆ ಕೊಟ್ಟಿದ್ದಾನೆ. ಪ್ರಿಯರೇ, ಇವತ್ತು ನಾವು ಲೋಕದಲ್ಲಿ ಪ್ರಯಾಣಿಕರಾಗಿದ್ದೇವೆ. ಆ ಶಿಷ್ಯರು ಪ್ರಯಾಣ ಮಾಡಿದರು.
6.5 ಮೈಲಿ ಪ್ರಯಾಣ ಮಾಡಿದ್ರು, ಕ್ರಿಸ್ತನನ್ನು ಗುರುತಿಸಲಿಲ್ಲ. ನಾವು ಕ್ರೈಸ್ತರಾಗಿ ಎಷ್ಟೋ ವರ್ಷ ಆಗಿದೆ. ಹುಟ್ಟಂದಿನಿಂದ ಕ್ರೈಸ್ತ, ಈಗ ನನಗೆ 64 ವರ್ಷ. ಯಾವಾಗ ಕ್ರಿಸ್ತನ ಅನ್ಯೋನ್ಯತೆ ನಮಗೆ ಅನುಭವಕ್ಕೆ ಬಂದಿದೆ, ಎಷ್ಟು ವರ್ಷದಲ್ಲಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಸಾಗಿ ಬಂದಿದೆ, ಇದನ್ನು ಅರ್ಥ ಮಾಡಿಕೊಡ್ಬೇಕು ನಾವು ಇವತ್ತು ಪ್ರಿಯ. ಆ ಶಿಷ್ಯರು ಅಷ್ಟು 6.5 ಮೈಲಿ ಉದ್ದ ಪ್ರಯಾಣ ಮಾಡಿದ್ರು, ಬೆಳಗಿಂದ ಸಾಯಂಕಾಲವರೆಗೆ ಅವ್ರಿಗೆ ಕಣ್ಣು ತೆರೀಲಿಲ್ಲ. ಕೊನೆಗೆ ಏನಾಯ್ತು ಅಂತ ಹೇಳುವಾಗ, ಸಂಜೆ ಆಗ್ತಿರುವಾಗಲೇ ಜೀಸಸ್ ಸ್ಲೋಲಿ ಈಸ್ ಟೇಕಿಂಗ್ ಡೈವರ್ಷನ್. ಅವ್ರನ್ನ ಬಿಟ್ಟು ಹೋಗೋದಕ್ಕೆ ದಾರಿ ಬದಲಾಯಿಸುವುದು ಗೊತ್ತಾಯ್ತು. ಸ್ವಾಮಿ ಹೋಗ್ತಾನೆ ಅಂತ ಹೇಳುವಾಗ, ಸ್ವಾಮಿ ಸಂಜೆ ಆಯಿತು, ಹೊತ್ತು ಮುಳುಗಿತು, ನಮ್ಮ ಜೊತೆ ಬಾ ಅಂತ ಕರೆಯುವಾಗ ಯೇಸು ಸ್ವಾಮಿ ಅವರ ಜೊತೆ ಹೋದ. ಅಗೇನ್ ಈ ಟ್ರಾವೆಲ್ಡ್ ವಿತ್ ದೆಮ್. ಕ್ರಿಸ್ತನ ಪ್ರಯಾಣದ ಅನ್ಯೋನ್ಯತೆ ಅವರ ಜೊತೆ ಹೋಗುವಾಗ ಸಂಜೆಯಲ್ಲಿ ಆತನು ಉಳ್ಕೊಂಡ, ಅವರ ಜೊತೆಯಲ್ಲಿದ್ದವರಿಗೆ ಆಹಾರ ಒದಗಿಸಿದ, ಊಟ ಮಾಡಿದ. ನಂತರದಲ್ಲಿ ಏನು ಹೇಳ್ತಾನೆ, ಎಲ್ಲ ಸಂಗತಿಗಳನ್ನು ಹೇಳಿದ ಮೇಲೆ ಹೌದು ಅಂತ ನಂಬ್ತಾರೆ. ಅವಾಗ ಅವರ ಪ್ರಯಾಣದಲ್ಲಿ ನಂಬಿಕೆ ಬಂದಿದೆ. ನಂಬಿಕೆ ಕಳೆದುಕೊಂಡಂತ ಪ್ರಯಾಣ ಯಾವಾಗ ಕ್ರಿಸ್ತನ ತಿರುಗಿ ಅಗೇನ್ ಇಟ್ ಟುಕ್ ಎ ಡೈವರ್ಷನ್. ಅವರ ಅನ್ಯೋನ್ಯತೆಯಲ್ಲಿ ಸಾಗಿ ಒಂದು ರಾತ್ರಿ ಅವರ ಅನ್ಯೋನ್ಯತೆಯಲ್ಲಿ ಇದ್ದು ನಾವು, ಆಗ ಅವರಿಗೆ ನಂಬಿಕೆ ಒಂದು. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಆ ಒಂದು ರಾತ್ರಿ ಯಾವುದು, ಆ ಒಂದು ದಿನ ಕ್ರಿಸ್ತನ ಜೊತೆ ಯಾವುದು, ಆ ಒಂದು ದಿನ ದೇವರ ಅನ್ಯೋನ್ಯತೆಯಲ್ಲಿ ಯಾವುದು? ಸಾಂಗ್ಲಿಯಾನವರು ಬೆಂಗಳೂರಿನಲ್ಲಿ ಒಂದು ಸಾರಿ ರಿಟ್ರೀಟ್ ನಡೆಸಿದ್ರಂತೆ. ಆ ರಿಟ್ರೀಟ್ ತಲೆಬರೇನೆಂದ್ರೆ ಒಂದು ದಿನ ಕ್ರಿಸ್ತನೊಂದಿಗೆ ಅಂತೆ. ಕ್ರಿಸ್ತನೊಂದಿಗೆ ಒಂದು ದಿನ, ವಾಟ್ ವಂಡರ್ಫುಲ್ ಸರ್. ಪ್ರಿಯರಿ, ಇವತ್ತು ಕ್ರಿಸ್ತನೊಂದಿಗೆನೇನ ಒಂದು ದಿನ, ಕ್ರಿಸ್ತನೊಂದಿಗೆನೇನ 50 ವರ್ಷ, ದೇವರ ಅನ್ಯೋನ್ಯತೆಯೊಂದಿಗಿನ ಇಷ್ಟು ವರ್ಷದ ಸೇವೆ ಅಂತ ನಾವು ಹೇಳಬೇಕಾಗಿದೆ. ಈ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಸಾಗುವುದಾಗಿದ್ರೆ ಖಂಡಿತವಾಗಿ ದೇವರು ಆಶೀರ್ವಾದ ಮಾಡ್ತಾನೆ. ಹಾಗೆ ಆಶೀರ್ವಾದ ಮಾಡುವಂಥ ದೇವರು ಸಹಾಯ ಮಾಡಲಿ, ನಿಮ್ಮ ಕೊರತೆಯನ್ನು ನೀಗಿಸಲಿ, ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇಲೆ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡಿಕೊಳ್ಳುವ ಹಾಗೆ 128ನೇ ಪದದಲ್ಲಿರುವಂಥ ಅಪೊಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಭಕ್ತಿಯಿಂದ ಅರಿಕೆ ಮಾಡೋಣ. 128ನೇ ಪದದಲ್ಲಿರುವಂಥ ಅಪೊಸ್ತಲಿಕ ವಿಶ್ವಾಸ ಪ್ರಮಾಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇವೆ. ಆಮೇನ್. ಈಗ ನಾವು ದೇವರಿಗೆ ಕಾಣಿಕೆಯನ್ನು ಕೂಡಿಸುವಾಗ ಹಾಡುವಂಥ ಸಂಕೀರ್ತನೆಗಳಲ್ಲಿ 15 ಬೇಕಾದಷ್ಟು ಚರಣ ಹಾಡೋಣ. 15ನೇ ಸಂಕೀರ್ತನೆ, ಜೇನಿನ ರುಚಿಗಿಂತ ಯೇಸುವಿನ. ಜೇನಿನ ರುಚಿಗಿಂತ ಯೇಸು ನಾಮವು ದಿವ್ಯ ಮಧುರವಾದೆ. ಜೇನಿನ ರುಚಿಗಿಂತ ಯೇಸು ನಾಮವು ದಿವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ವಂದನ ಬಾನಿ ಪ್ರಾರ್ಥನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬಾನಿ ಪ್ರಾರ್ಥನ ಸೇವಕರೇ. ಜೇನಿನ ರುಚಿಗಿಂತ ಯೇಸು ನಾಮವು ದಿವ್ಯ ಮಧುರವಾದೆ. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ. ಪಾಪ ಶೋಕವ ಹರಿಸಿ ಶಾಪವ ಕಳೆದ ಧ್ಯಾನಿಸು ನೀ ಮನವೇ. ಪಾಪ ಶೋಕವ ಹರಿಸಿ
ಧ್ಯಾನಿಸುನಿ ಮನವೇ. ಜೇನಿನ ರುಚಿಗಿಂತ ಯೇಸು ನಾಮ ದಿವ್ಯ ಮಧುರವಾದೆ. ನಾವು ಈ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಆಶೀರ್ವಾದಗಳಿಗೆ ಮೂಲ ಕಾರಣನಾದಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಈ ನಿನ್ನ ಪವಿತ್ರ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಕೃಪೆಗೆ ನಿನ್ನನ್ನು ನಡೆಸುತ್ತೆ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ಕೃತಜ್ಞತೆಯ ಪೂರ್ವಕವಾಗಿ ಸಮರ್ಪಿಸಿದಂತ ಎಲ್ಲಾ ಕಾಣಿಕೆಗಳನ್ನ ನೀನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ಯಾವ್ಯಾವ ಉದ್ದೇಶಗಳಿಂದ ಈ ಕಾಣಿಕೆಗಳನ್ನ ಸಮರ್ಪಣೆ ಮಾಡಿದಾರೋ ಆ ಎಲ್ಲಾ ಉದ್ದೇಶಗಳನ್ನ ನೀನು ಮಾನ್ಯ ಮಾಡು ಎಂಬುದಾಗಿ ನಿನ್ನಲ್ಲಿ ಬೇಡುವವರಾಗಿದ್ದೇವೆ ಸ್ವಾಮಿ. ಕರ್ತನೆ, ಈ ಕಾಣಿಕೆಯಲ್ಲಿ ಒಂದು ಪೈಸೆ ಆದರೂ ಕೂಡ ವ್ಯರ್ಥವಾಗದೆ ಎಲ್ಲವೂ ಕೂಡ ನಿನ್ನ ರಾಜ್ಯದ ಮಹಿಮೆಗಾಗಿ ವಿನಿಯೋಗಿಸಲ್ಪಡ್ಲಿಕ್ಕಾಗುವ ಹಾಗೆ ನೀನು ಕೃಪೆಯನ್ನು ತೋರಿಸು ಸ್ವಾಮಿ. ವಿಶೇಷವಾಗಿ ಸಭೆ ಎಂಬಂತಹ ಹಿಂಡನ್ನ ನೀನು ಆಶೀರ್ವಾದ ಮಾಡು ಕರ್ತನೆ. ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಹೆಸರಿಸರಾಗಿ ನೀನು ಆಶೀರ್ವದಿಸು ಕರ್ತನೆ. ಯಾವುದೇ ರೀತಿಯ ಕಷ್ಟಗಳು, ನೋವುಗಳು, ವೈರಾಣುವಿನ ಸಮಸ್ಯೆಗಳು ಯಾರಿಗೂ ಕೂಡ ಬಾರದಲ್ಲಿರೋ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡಿ ನಡೆಸೆಂಬುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಇಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಪ್ರತಿಯೊಬ್ಬರು ಕೂಡ ನಿನ್ನನ್ನು ಆತುಕೊಂಡು ಜೀವಿಸುವಂತೆ ನೀನ್ ಸಹಾಯ ಮಾಡೆಂಬುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಅದೇ ರೀತಿಯಾಗಿ ಕಳೆದ ವಾರ ತಮ್ಮ ಜನ್ಮದಿನವನ್ನ ಕಂಡಂತವರನ್ನ ನೀನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ನಿನ್ನ ಕೃಪೆ, ಸತ್ಯತೆ ಅವರೊಂದಿಗೆ ಸದಾ ಕಾಲವೂ ಇರ್ಲಿಕ್ಕಾಗುವ ಹಾಗೆ ನೀನ್ ಸಹಾಯ ಮಾಡುವುದಾಗಿ ಬೇಡ್ತಾ ಇದ್ದೇವೆ. ಅವರ ಜೀವಿತದಲ್ಲಿ ಹೊಸದೊಂದು ವರ್ಷವನ್ನ ನೀನ್ ಕೂಡಿಸಿಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂದಿನ ವರ್ಷಗಳೆಲ್ಲ ನಿನ್ನ ಶುಭವೂ ಕೃಪೆಯು ಅವರನ್ನ ಯಾವಾಗ್ಲೂ ಕೂಡ ಹಿಂಬಾಲಿಸ್ಲಿಕ್ಕಾಗುವ ಹಾಗೆ ನೀನ್ ಸಹಾಯ ಮಾಡು. ಅವರು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನೀನ್ ಜೊತೆಗಾರನಾಗಿರು. ಅದೇ ರೀತಿಯಾಗಿ ಕರ್ತನೆ, ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡಂತವರನ್ನು ಕೂಡ ನೀನು ಆಶೀರ್ವಾದ ಮಾಡು ಕರ್ತನೆ. ಅವರ ದಾಂಪತ್ಯ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ ಯಾವಾಗ್ಲೂ ಕೂಡ ನೆಲೆಯೂರಿರ್ಲಿಕ್ಕಾಗುವ ಹಾಗೆ ಕೃಪೆಯನ್ನು ತೋರಿಸು. ಉತ್ತಮವಾದಂತಹ ಕ್ರೈಸ್ತ ಕುಟುಂಬ ಎಂಬುದಾಗಿ ಇತರರ ಮಧ್ಯದಲ್ಲಿ ಅನ್ನಿಸಿಕೊಳ್ಳುವಂತಹ ಕೃಪೆಗೆ ನೀನು ಅವರನ್ನ ನಡೆಸೆಂಬುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವಪ್ಪ ಸ್ವಾಮಿ. ಅದೇ ರೀತಿಯಾಗಿ ನಮ್ಮ ಆಲಯದ ಕಟ್ಟೋಣ ಕಾರ್ಯವನ್ನು ಕೂಡ ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಆಶೀರ್ವಾದ ಮಾಡು ಸ್ವಾಮಿ. ಹೌದು ಕರ್ತನೆ, ಯಾವುದೇ ರೀತಿಯ ಕೊರತೆಗಳು ಅಲ್ಲಿ ಕಂಡು ಬರದಲ್ಲಿರೋ ರೀತಿಯಲ್ಲಿ ನೀನು ಆಶೀರ್ವದಿಸು ಸ್ವಾಮಿ. ಈ ಕಟ್ಟೋಣ ಕಾರ್ಯವು ಭರದಿಂದ ಸಾಗ್ಲಿಕ್ಕಾಗುವ ಹಾಗೆ ನೀನ್ ಸಹಾಯ ಮಾಡು. ನಿನ್ನ ನಾಮ ಮಹಿಮೆಗಾಗಿ ಆದಷ್ಟು ಬೇಗನೆ ಈ ದೇವಾಲಯವು ಪುನರ್ ಪ್ರತಿಷ್ಠಾಪನೆ ಆಗ್ಲಿಕ್ಕಾಗುವ ಹಾಗೆ ನೀನ್ ಸಹಾಯ ಮಾಡುವುದಾಗಿ ಬೇಡ್ತಾ ಇದ್ದೇವಪ್ಪ ಕರ್ತನೆ. ನಿನ್ನ ಚಿತ್ತವಿರುವುದಾದ್ರೆ ನಾಳಿನ ದಿವಸದಿಂದ ಎಲ್ಲಾ ಕೆಲಸಗಾರರು ಬಂದು ಆ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕಾಗುವ ಹಾಗೆ ನೀನ್ ಸಹಾಯ ಮಾಡು. ಇಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬೊಬ್ಬ ಕಾರ್ಮಿಕರನ್ನ, ಅವರ ಕುಟುಂಬಗಳನ್ನ ನೀನು ಆಶೀರ್ವದಿಸು. ಹೌದು ಕರ್ತನೆ, ಅವರಿಗೆ ಯಾವುದೇ ರೀತಿಯ ತೊಂದರೆಗಳು, ಸಮಸ್ಯೆಗಳು, ಅನಾರೋಗ್ಯದ ಸ್ಥಿತಿಗತಿಗಳು ಬಾರದಲ್ಲಿರೋ ರೀತಿಯಲ್ಲಿ ನೀನು ಆಶೀರ್ವದಿಸಬಹುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವಪ್ಪ ಸ್ವಾಮಿ. ಅದೇ ರೀತಿಯಾಗಿ ಈ ವರ್ಷ ನಮ್ಮ ಸಭಾ ಪ್ರಾಂತ್ಯವು 50ನೇ ವರ್ಷಕ್ಕೆ ಕಾಲಿಡುವಂತ ಕೃಪೆಗೆ ನೀನು ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಸಭಾ ಪ್ರಾಂತ್ಯದಲ್ಲಿರುವಂತ ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವಾದ ಮಾಡು. ಪ್ರತಿಯೊಬ್ಬ ಸೇವಕರುಗಳನ್ನ, ಅವರ ಕುಟುಂಬ ಮಕ್ಕಳನ್ನ ನೀನು ಆಶೀರ್ವದಿಸೆಂಬುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈ ಎಲ್ಲಾ ಆರಾಧನೆಗಳ ಕಾರ್ಯಕ್ರಮಗಳ ಎಲ್ಲಾ ಮುಂದಾಳತ್ವವನ್ನು ವಹಿಸಿರುವಂತಹ ಮಾನ್ಯ ಬಿಷಪರಿಗಾಗಿಯೂ, ಕಾರ್ಯದರ್ಶಿಯವರಿಗಾಗಿಯೂ ಮತ್ತು ಸಭಾ ಪ್ರಾಂತ್ಯದ ಎಲ್ಲಾ ಆಫೀಸ್ ಬೇರರ್ಸ್ ಗಳಿಗಾಗಿಯೂ, ಅವರ ಕುಟುಂಬಗಳಿಗಾಗಿಯೂ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಕರ್ತನೆ. ಅವರನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಕೃಪೆಯ ಫಲಗಳಿಂದ ತುಂಬಿಸು. ಕಾಲ ಕಾಲಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಜ್ಞಾನವನ್ನ ನೀನು ಅವರಿಗೆ ಅನುಗ್ರಹಿಸಿ ಇಡೀ ಸಭಾ ಪ್ರಾಂತ್ಯವನ್ನು ಉತ್ತಮವಾದಂತಹ ಸ್ಥಿತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವಂತ ಕೃಪೆಗೆ ನೀನು ಅವರನ್ನ ನಡೆಸುವುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವಪ್ಪ ಕರ್ತನೆ. ಅದೇ ರೀತಿಯಾಗಿ ನಮ್ಮ ದೇಶ, ರಾಜ್ಯ ಮತ್ತು ಪ್ರಪಂಚ, ಹೀಗೆ ಪ್ರತಿಯೊಂದನ್ನು ಕೂಡ ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಆಶೀರ್ವಾದ ಮಾಡು. ದಿನದಿಂದ ದಿವಸಕ್ಕೆ ಕರ್ತನೆ, ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚುತ್ತಾ ಇದೆ ಸ್ವಾಮಿ ಕರ್ತನೆ. ನೀನು ಸಂಪೂರ್ಣವಾಗಿ ಇದನ್ನ ಹತೋಟಿಗೆ ತೆಗೆದುಕೋ ಎಂಬುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ ಕರ್ತನೆ. ಈ ಕಾಯಿಲೆಯು ಕರ್ತನೆ ವಾಸಿಯಾಗಿ ಎಲ್ಲರೂ ಕೂಡ ನಿನ್ನ ನಾಮ ಮಹಿಮೆಗಾಗಿ ಬದುಕುವಂತ ಕೃಪೆಗೆ ನೀನು ನಡೆಸುವುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ ಕರ್ತನೆ. ವೈದ್ಯರುಗಳಿಗಾಗಿಯೂ, ಪೊಲೀಸ್ನವರಿಗಾಗಿಯೂ, ಪೌರ ಕಾರ್ಮಿಕರಿಗಾಗಿಯೂ, ನರ್ಸ್ಗಳಿಗಾಗಿಯೂ ಕರ್ತನೆ, ಹೀಗೆ ಈ ಕಾರ್ಯದಲ್ಲಿ
ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬ ಸ್ವಯಂ ಸೇವಕರುಗಳಿಗಾಗಿಯೂ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರು ತಮ್ಮ ಕುಟುಂಬ ಮಕ್ಕಳಿಂದ ದೂರವಿರುವಾಗ ಸ್ವಾಮಿ ನಿನ್ನ ಕೃಪೆ ಅವರ ಮೇಲೆ ಇರ್ಲಿಕ್ಕೆ ಆಗುವಾಗ ನೀನು ಸಹಾಯ ಮಾಡು. ನಿನ್ನ ಮಕ್ಕಳಾಗಿ ಅವರನ್ನು ಸ್ವೀಕರಿಸಿ ಬೇಕಾದಂತ ಸಹಾಯವನ್ನು ಕಾಲ ಕಾಲಕ್ಕೆ ಅನುಗ್ರಹಿಸು ಎಂಬುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ. ಹೀಗೆ ಕರ್ತನೆ ಪ್ರತಿಯೊಂದು ವಿಚಾರಗಳನ್ನ ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ. ನಮ್ಮನ್ನೇ ನಾವು ಸಜೀವ ಯಜ್ಞವಾಗಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮನ್ನು ಈ ನಮ್ಮ ಕಾಣಿಕೆಗಳನ್ನ ನೀನು ಸ್ವೀಕಾರ ಮಾಡು. ಎಲ್ಲವನ್ನು ನಿನ್ನ ಚಿತ್ತಗಳಿಗೆ ಒಪ್ಪಿಸಿಕೊಡ್ತೇವಪ್ಪ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಿಯ ತಂದೆಯೇ, ಆಮೆನ್. ನಾವು ಕಡೆಯದಾಗಿ ಹಾಡುವಂತಹ ಸಂಗೀತಗಳಲ್ಲಿ 240ನೆಯ ಸಂಗೀತದಲ್ಲಿ ನಾವು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 240 ನಡಿಸನ್ನ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋಳು. ನಾಡಿಸೆನ್ನ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋಳು. ನೀನು ಶಕ್ತ ನಾನ ಶಕ್ತ ದಾಟಿಸೈಸ್ವ ಹಸ್ತದು ಜೀವದಾನ ತಿನ್ನಿಸೆನ್ನ ಪೂರ್ಣ ತೃಪ್ತಿ ಗೋಳಿಸು. ಯೋರ್ದಾನ್ ತೀರದೊಳಗಿನ ಕೈಯೊಳೆತ್ತಿ ಸಾರವು. ರಕ್ಷೆಗೈದ ಪ್ರಾಣವನ ಕಾನಾನ್ ದೇಶ ಸೇರಿಸು. ನೀನಾಗಲಿ ನಿತ್ಯದಲ್ಲಿ ಸ್ತೋತ್ರಗಾನ ಮಾಡಬೇಡು. ನಾವೆಲ್ಲರೂ ಒಟ್ಟಾಗಿ ಕರ್ತನ ಕಲಿಸ್ಕೊಟ್ಟು ಪ್ರಾರ್ಥನೆಯನ್ನ ಭಕ್ತಿಯಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದ ಕೇಡಿಯಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿಲ್ಲಿಸು. ಆಮೇನ್. ಸಮಾಧಾನದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಯೆಹೋವನು ನಿಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ರಾಯ ಬಿಡಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷಗಳಿಂದ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆಮೇನ್.